ನಮಸ್ಕಾರ ವೀಕ್ಷಕರೇ, ಶುಭೋದಯ. ನಿಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಮಹರ್ಷಿ ವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ ಸುಸ್ವಾಗತ. ನಮ್ಮ ಪಬ್ಲಿಕೇಶನ್ ಪಾರ್ಟ್ನರ್ ಶ್ರೀನಿಧಿ ಪಬ್ಲಿಕೇಶನ್ಸ್, ಅವೆನ್ಯೂ ರೋಡ್, ಬಳ್ಳಿಪೇಟೆ, ಬೆಂಗಳೂರು. ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ ಅಂತ ತಿಳಿಸ್ತಾ ಇದ್ದೀನಿ. ಎಂದಿನಂತೆ ನಾನು ನಿಮ್ಮ ದಿವ್ಯಾ ಆಲೂರ್. ಇನ್ನು ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋ ಹೊತ್ತಾಗಿದೆ ಅಲ್ವಾ? ಬನ್ನಿ ಸ್ವಾಗತಿಸೋಣ. ಶ್ರೀಯುತರ ಬ್ರಹ್ಮಶ್ರೀ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷ್ಯರು, ಚಕ್ಷುರ್ಮತಿ ವಿದ್ಯಾ ಪ್ರವೀಣರು, ಸ್ವರ ಜ್ಯೋತಿಷ್ಯದಲ್ಲೂ ಪಾಂಡಿತ್ಯವನ್ನ ಪಡೆದಿದ್ದಾರೆ. ಅವರೇ ನಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ಗುರುಗಳು ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು. ಗುರುಜಿ ನಮಸ್ಕಾರ. ಮಹರ್ಷಿ ವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮ್ಗೆ. ನಮಸ್ಕಾರ ವೀಕ್ಷಕರೇ, ಬನ್ನಿ ತಿಳಿಯೋಣ ಇಂದಿನ ದಿನ ವಿಶೇಷವನ್ನ. ಹಾಗೆ ಗುರುಜಿ, ದಿನ ವಿಶೇಷವನ್ನ ಹೇಗೆ ನೀವು ತಿಳಿಸ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಬಹಳ ವಿಶೇಷವಾಗಿ ನಿನ್ನೆ ತಿಳಿಸ್ತಾ ಇದ್ರಿ, ಪಿತೃಪಕ್ಷದ ಈ ಒಂದು ಮಾಸದಲ್ಲಿ ಎಷ್ಟೊಂದು ಗೊಂದಲಗಳಿವೆ. ಗೊಂದಲಗಳ ಸರಮಾಲೆನೆ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಕರೆಕ್ಟಾಗಿ ಅದಕ್ಕೆ ಉತ್ತರವನ್ನ ಕೂಡ ನೀವು ಆ ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾ ಇದ್ದೀರಾ. ನಿನ್ನೆ ನಾನು ಕೇಳಿದ್ದೆ ನಿಮಗೆ, ಫೋಟೋಗಳನ್ನೆಲ್ಲ ಇಡಬಾರ್ದು ಅಂತ ಹೇಳ್ತಾರೆ. ಇದು ಸಮಯಕ್ಕೆ ಮಾತ್ರ, ಪಕ್ಷಕ್ಕೆ ಶ್ರಾದ್ದಕ್ಕೆ ಮಾತ್ರ ಇಳಿಸ್ಕೊಂಡು ಪೂಜೆ ಮಾಡಿ ಮತ್ತೆ ವಾಪಸ್ ಅಟ್ಟದ ಮೇಲೆ ಹಾಕ್ಬಿಡೋ ಪ್ರತೀತಿ ಇತ್ತು. ಅದು ಸರಿನಾ ಇಲ್ವಾ? ಕೆಲವ್ರ ಮನೇಲಿದೆ, ಅದು ತಪ್ಪಾಗತ್ತೆ ಗುರುಜಿ. ಯಾಕಂದರೆ ನೀವೇ ಹೇಳಿದಂತೆ ಕೆಲವರು ಭಯ ಇಡಿಸ್ಬಿಟ್ಟಿರ್ತಾರೆ, ಅಂತಂದರೆ ದೋಷ ಆಗತ್ತೆ ಹಾಗೆ ಹೀಗೆ ಅಂತ. ಹಾಗಾಗಿ ಅದಕ್ಕೆ ಆ ಪ್ರಶ್ನೆಗೆ ಉತ್ತರವನ್ನು ಕೊಟ್ರಿ. ನನ್ನ ಮತ್ತೊಂದು ಪ್ರಶ್ನೆ ಏನಂದರೆ ಗುರುಜಿ, ಕೆಲವ್ರ ಮನೆಯಲ್ಲಿ ವಿವಿಧ ರೀತಿಯಲ್ಲಿ ಆಚರಣೆಗಳನ್ನು ಮಾಡ್ತಾ ಬರ್ತಿದ್ದಾರೆ. ಎಡೆ ಇಡೋ ಸಂಪ್ರದಾಯ ಎಲ್ಲರ ಮನೇಲಿದೆ. ವಿವಿಧ ತಿನಿಸುಗಳನ್ನು ಇಡ್ತಾರೆ. ನೀವು ಹೇಳಿದ್ರಿ, ಸಾಲ ಸೋಲ ಮಾಡಿ ಅವಶ್ಯಕತೆ ಇಲ್ಲ ಎಡೆ ಇಡೋದು, ನಿಮ್ಮ ಕೈಲಾದಷ್ಟು ಮಾಡಿ, ಅಥವಾ ಆ ವಯಸ್ಸಿನವ್ರಿಗೆ ಏನಾದರೂ ದಾನ ಮಾಡಿ, ಅಥವಾ ಅನಾಥ ಮಕ್ಕಳಿಗೆ ಕೊಟ್ಟರು ಪರವಾಗಿಲ್ಲ, ಹಸು ಕೊಟ್ಟರು ತುಂಬಾನೇ ಒಳ್ಳೇದು ಅಂತ ತಿಳಿಸ್ಕೊಟ್ರಿ. ನನ್ನ ಪ್ರಶ್ನೆ, ಇವತ್ತಿನ ಪ್ರಶ್ನೆ ಏನಂದ್ರೆ ಗುರುಜಿ, ಎಲೆಯನ್ನ ಹಾಕ್ತಾರೆ, ಅದನ್ನ ಯಾರು ಮಾಡ್ತಾರೆ ಅವರು ಸ್ವಲ್ಪ ತಿನ್ಬೇಕು ಅಂತ ಹೇಳ್ತಾರೆ ಕೊನೆಯಲ್ಲಿ. ಮತ್ತೆ ಆ ಕಳಶವನ್ನ ಕೆಲವರು ಇಡ್ತಾರೆ, ಅದು ಒಂದು ಪ್ರತೀತಿ ಇದೆ. ನೀರನ್ನ ತುಂಬಿಸಿ ಒಬ್ಬೊಬ್ಬರಿಗೆ, ಅಪ್ಪನಿಗೆ ಒಂದು ಕಳಶ, ಅಮ್ಮನಿಗೆ ಒಂದು ಕಳಶ ಅನ್ನೋ ಥರ ಇಡ್ತಾರೆ. ಹೋಗಿದ್ರೆ ಅವರಿಗೆ ಒಂದು ವಸ್ತ್ರವನ್ನ ತಂದಿರ್ತಾರೆ. ತಂದೆಗೆ ಅಂದರೆ ಪ್ಯಾಂಟ್ ಹಾಕೊಳ್ತಿದ್ರು ಅಂದರೆ ಪ್ಯಾಂಟು ಅದೆಲ್ಲ ತರ್ತಾರೆ, ಶರ್ಟ್ ಎಲ್ಲ ಇಲ್ಲ ಅಂದರೆ ಪಂಚೆ ಶಲ್ಯ ಎಲ್ಲ ಇಟ್ಟಿರ್ತಾರೆ. ತಾಯಿಗೆ ಸೀರೆಯನ್ನ ಇಡ್ತಾರಲ್ವೇ ಗುರುಜಿ, ಅದನ್ನ ಸ್ವತಃ ಅವರವರೇ ಉಟ್ಕೊಳ್ತಾರೆ. ನಂತರ ಸೊಸೆ ಸೀರೆ ಉಟ್ಕೊಳ್ತಾರೆ, ಮಗ ಅಪ್ಪನಿಗೆ ತಂದಿದ್ದು ಉಟ್ಕೊಳ್ತಾರೆ. ಅದು ಸರಿನಾ, ಅಥವಾ ಅದನ್ನು ದಾನ ಮಾಡ್ಬೇಕಾ ಗುರುಜಿ? ಆಗಲ್ಲಮ್ಮ. ಇಲ್ಲಿ ದಾನ ಅಂತ ಇರ್ತಕ್ಕಂಥದ್ದು, ದಾನವು ಮಾಡ್ತಕ್ಕಂಥದ್ದು ಪದ್ಧತಿ. ಕೆಲವರು ಹಿರಿಯರಿಗೆ ಒಪ್ಸಿರ್ತಕ್ಕಂತಹ ವಸ್ತ್ರಗಳನ್ನಾಗಲಿ, ಕೆಲವು ಏನೇ ವಸ್ತುಗಳಿದ್ದರೂ ಸಹಿತ ಹಿರಿಯರಿಗೆ ಅವ್ರು ಕೊಟ್ಟಿರ್ತಕ್ಕಂಥದ್ದನ್ನು ಅವರಿಂದ ಪುನಃ ಪಡೆದಿರ್ತಕ್ಕಂಥದ್ದು ಅಥವಾ ಅವ್ರ ಆಶೀರ್ವಾದ ಅಂತ ತೆಗೆದುಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಇರಲಿ, ಅದನ್ನ ನಾವೇ ಉಪಯೋಗಿಸ್ಬೋದು, ತಪ್ಪಿಲ್ಲ. ಆದರೆ ಶುಕ್ರವಾರ ಆದ್ರಿಂದ ತಾಯಿನ ಪ್ರಾರ್ಥನೆ ಮಾಡೋಣ. ಖಂಡಿತ. ದೇವಿ ಆರಾಧನೆಯೊಂದಿಗೆ ಇವತ್ತಿನ ಕಾರ್ಯಕ್ರಮನ ಪ್ರಾರಂಭಿಸೋಣ. ಓಂ ಹ್ರಂ ಕಾರಾಸನ ಗರ್ಭೇದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾಣೀಂ ಚ ವರಸದಾಂದೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪುಸ್ತಕವಾಸಮಂಕುಷ್ಟರಾಂ ಸರ್ಗಭೂಷಿತಾಮುಜ್ವಲಾಂ ತ್ವಾಂ ಗೌರೀಂದ್ರಪರಾಂ ಪರಾತ್ಪರಕಲಾಂ ಶ್ರೀಚಕ್ರ ಸಂಚಾರಿಣೀಂ. ಅಂಬಾ ಮಹಾಲಕ್ಷ್ಮಿ ತಾಯಿನ ಪ್ರಾರ್ಥನೆ ಮಾಡ್ತಾ, ರಾಜರಾಜೇಶ್ವರಿ, ದುರ್ಗಾ ಪರಮೇಶ್ವರಿ, ಶಕ್ತಿ ದೇವತೆ, ಇನ್ನೇನು ಅಗೋಯಿಗೋ ಅನ್ನೋಷ್ಟೊತ್ತಿಗೆ ನವರಾತ್ರಿ ಪ್ರಾರಂಭ ಆಗುತ್ತೆ. ಪಕ್ಷ ಮಾಸ ಮುಗಿದ್ರೆ ನವರಾತ್ರಿ ಪ್ರಾರಂಭ. ನವರಾತ್ರಿ ಅಂದರೆ 9 ರಾತ್ರಿ, 9 ರಾತ್ರಿಗಳಲ್ಲೂ ವಿಶೇಷವಾದಂತಹ ರೀತಿ ದೇವಿನ ಆರಾಧನೆ ಮಾಡ್ತಕ್ಕಂಥದ್ದು, ನವದುರ್ಗಿಯರನ್ನ ಆರಾಧನೆ ಮಾಡ್ತಕ್ಕಂಥದ್ದು. ದುರ್ಗಾ ಪರಮೇಶ್ವರಿ ಆಲಯದಲ್ಲಂತೂ ಮತ್ತಷ್ಟು ವಿಶೇಷವಾದ ಹಬ್ಬ. ರಾಜ್ಯದ ದೇಶದ ನಾನಾ ಮೂಲೆಗಳಲ್ಲಿ ಎಲ್ಲಿ ದೇವಿ ಆಲಯಗಳಿದೆಯೋ ಅಲ್ಲೆಲ್ಲವೂ ಸಹಿತ 9 ದಿವಸ ಬಹಳ ವಿಶೇಷವಾಗಿ ಆರಾಧನೆ ಮಾಡ್ತಾರೆ. ಹಾಗೆ ಇಂತಹ ಒಂದು ವಿಶೇಷವಾಗಿರ್ತಕ್ಕಂಥ ದಿನಗಳಲ್ಲಿ ಈ ನವರಾತ್ರಿನಲ್ಲಿ 9 ದಿವಸ ಹೋಮ ಹವನಾದಿಗಳನ್ನು ಸಹಿತ ಬಹಳ ವಿಶೇಷವಾಗಿ ವಿಜೃಂಭಣೆಯಾಗಿ ಮಾಡ್ತಾರೆ. ದುರ್ಗಾರಾಧನೆ, ದೀಪಾರಾಧನೆ, ದುರ್ಗಾ ದೀಪ ನಮಸ್ಕಾರ, ಹೀಗೆ ಒಂದೊಂದು ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅಂತಹ ವಿಶೇಷತೆಗಳನ್ನು ನವರಾತ್ರಿಯಲ್ಲಿ ಮಾಡ್ತಾರೆ. ಆದರೆ ನವರಾತ್ರಿಗೂ ಮುನ್ನ ಪಕ್ಷ ಮಾಸ, ಈಗ ಪಕ್ಷ ಮಾಸದಲ್ಲಿದ್ದೇವೆ, ಈಗ ಪಿತೃಗಳಿಗೆ ಆದ್ಯತೆ. ಅದರಿಂದ ನಾನು ಇವತ್ತು ಸಹಿತ ಅದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ನಿಮ್ಮ ಮುಂದಿಡ್ತಿದ್ದೇನೆ. ಪಿತೃಗಳಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ನಾವು ತಿಳ್ಕೊಳ್ಳೇಬೇಕು. ಕಾರಣ, ಈ 15 ದಿನ ಪಕ್ಷ ಮಾಸದಲ್ಲಿ ಪಿತೃಗಳಿಗೆ ಹೆಚ್ಚು ಆದ್ಯತೆ ಇದೆ. ಅದಕ್ಕೂ ಮುನ್ನ ಪಂಚಾಂಗ ಶ್ರವಣ ನೋಡೋಣ, ನಂತರ ರಾಶಿಫಲ. ಆದಷ್ಟು ರಾಶಿಫಲನ ಸಮಯ ಲೇಟ್ ಮಾಡಬಾರ್ದು ಅಂತ ಹೇಳ್ತಾನೆ ಇರ್ತೀನಿ, ಆದರೂ ಸಮಯ ಮುಂದಕ್ಕೆ ಹೊರಟೋಗುತ್ತೆ. ಯಾಕೆಂದರೆ ಉದ್ಯೋಗಕ್ಕೆ ಹೊರಡುವಂಥವ್ರು ಸಾಕಷ್ಟು ಜನ ಕಾಯ್ತಾ ಇರ್ತಾರೆ. ಈಗ ಪಂಚಾಂಗ ಶ್ರವಣ ನೋಡೋಣ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ.
ಗುರುವೇ ಸರ್ವಲೋಕಾನಾಂ ವಿಷಯೇ ಭೌರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಗಣಾನಾನ್ತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾನುಪಮಶ್ರಮಸ್ತು ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನ್ ಶೃಣ್ವನ್ನೋತಪಸ್ಯೇತಸಾದನಂ. ಓಂ ದಶಸೇ ಏತ ಗಣಪತೆ ಗಣೇಶತ್ವಾಮ ವೃಭಃ ಪ್ರಥಮಂ ಕವೀನಾ ನರತೆ ತತ್ರ ಯದೇ ಕಿಂಚನಾರೇ ಮಹಾಮರ್ಕಂ ಭಗವನ್ ಚಿತ್ರಮರ್ಚಾತ್. ಓಂ ಶ್ರೀ ಮಹಾಗಣಾಧಿಪತಿ ನಮಃ. ಶ್ರೀ ಜಯನಾಮ ಸಂವತ್ಸರೇ ದಕ್ಷಿಣಾಯನೇ ವರ್ಷ ಋತು ಭಾದ್ರಪದ ಮಾಸ ಕೃಷ್ಣಪಕ್ಷ 19/9/2014 ಶುಕ್ರವಾರ ಏಕಾದಶಿ ತಿಥಿ ಪುಷ್ಯ ನಕ್ಷತ್ರ. ಇವತ್ತು ಪುಷ್ಯ ನಕ್ಷತ್ರವಾದ್ದರಿಂದ ನಕ್ಷತ್ರಚಾರ ಪ್ರಕಾರ ವನಸರಿಗಳನ್ನು ತಿಳ್ಕೊಳ್ತಕ್ಕಂಥದ್ದು. ಯಾವುದೇ ಒಂದು ವನಸರಿ ಆದರೂ ಪುಷ್ಯ ನಕ್ಷತ್ರವಾದ್ದರಿಂದ ನಿಮಗೆ ಸ್ವಂತವಾಗಿ ಇವತ್ತು ಯಾವುದಾದ್ರೂ ಔಷಧಿಗಳನ್ನು ಶುರು ಮಾಡಬೇಕಾದ್ರೂ ಯಾವುದೇ ಒಂದು ಔಷಧಿ ಕ್ರಮವನ್ನು ಹೊಸದಾಗಿ ನೀವು ಅದನ್ನು ತಂದುಕೊಳ್ಬೇಕಾದಂಥ ಕೆಲವರಿಗೆ ಒಬ್ಬೊಬ್ಬರಿಗೂ ಒಂದೊಂದು ಥರ ಸಮಸ್ಯೆಗಳಿರುತ್ತೆ. ಆ ಸಮಸ್ಯೆಗಳಿದ್ದಾಗ ಪುಷ್ಯ ನಕ್ಷತ್ರದಲ್ಲಿ ಏನೋ ಔಷಧಿಗಳನ್ನು ತೆಗೆದುಕೊಂಡ್ರೆ ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುತ್ತೆ. ಅದರಿಂದ ಸಾಕಷ್ಟು ಲಾಭವನ್ನು ತಂದುಕೊಳ್ಬಹುದಾಗುತ್ತೆ. ಅದರಿಂದ ಇದು ಬಹಳ ಆರೋಗ್ಯಕ್ಕೆ ಅನುಕೂಲವಾಗಿರ್ತಕ್ಕಂಥ ದಿನ. ಜೊತೆಗೆ ವನಸಿರಿಗಳನ್ನು ಸಂಗ್ರಹಣ ಮಾಡ್ತಕ್ಕಂಥ ದಿನ. ಪುಷ್ಯ ನಕ್ಷತ್ರ ಇವತ್ತು ಯಾರ್ಯಾರ್ದಾಗಿದೆಯೋ ಇವರೆಲ್ಲರೂ ಸಹಿತ ಇವತ್ತು ಪುಷ್ಯ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರು, ಅಂದರೆ ಇವತ್ತು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇರ್ತಕ್ಕಂಥ ನಿಮ್ಮೆಲ್ಲರಿಗೂ ಭಗವತಿಯ ಸಂಪೂರ್ಣ ಅನುಗ್ರಹ ಇರಲಿ ಅಂತೇಳಿ ನಾನು ದೇವರನ್ನ ಪ್ರಾರ್ಥಿಸ್ತೇನೆ. ಜೊತೆಗೆ ಪುಷ್ಯ ನಕ್ಷತ್ರ ಇವತ್ತು ಬಹಳ ವಿಶೇಷ. ಇವತ್ತು ಅಶ್ವತ್ಥನಾರಾಯಣನ ಪ್ರಾರ್ಥನೆ ಆಗಲಿ, ಬೇವಿನ ವೃಕ್ಷಕ್ಕೆ ಪ್ರಾರ್ಥನೆ ಮಾಡ್ತಕ್ಕಂಥದ್ದಾಗಲಿ, ಬೇವಿನ ಮರದ ಮುಂಭಾಗದಲ್ಲಿ ನಿಂತು ದೇವಿನ ಆರಾಧನೆ ಮಾಡೋದ್ರ ಸಹಿತ ಶುಕ್ರವಾರ ಬಹಳ ವಿಶೇಷವಾಗಿರುತ್ತೆ. ಅಷ್ಟೇ ಅಲ್ಲ, ಇವತ್ತಿನ ದಿವಸ ದೇವಿಯ ಆಲಯಗಳಲ್ಲಿ ಎಲ್ಲಿದೆಯೋ ಅಲ್ಲಿ ರಾಹುಕಾಲದಲ್ಲಿ ತಾಯಿನ ದರ್ಶನ ಮಾಡ್ತಕ್ಕಂಥದ್ದು. ಮತ್ತು ತಾಯಿಯ ದರ್ಶನಕ್ಕೆ ಹೊರಟಾಗ ಬರಿಗೈಲಿ ಹೊರಡದಿರ ಒಂದಿಷ್ಟು ಅರಿಶಿನ ಕುಂಕುಮ, ಒಂದು ಸ್ವಲ್ಪ ಬೇವಿನ ಸೊಪ್ಪು ತೆಗೆದುಕೊಂಡು ದೇವಿಯ ಪಾದದಲ್ಲಿಡಿಸಿ ತೆಗೆದುಕೊಂಬನ್ನಿ. ಆ ಬೇವಿನ ಸೊಪ್ಪನ್ನು ನಿಮ್ಮ ಮನೆಯ ಮೂಲ ಪ್ರಧಾನ ದ್ವಾರದಲ್ಲಿಡಿ. ಎಂತಹ ದುಷ್ಟಶಕ್ತಿಗಳಿದ್ರೂ, ಎಂತಹ ದುಷ್ಟಶಕ್ತಿಗಳಾಗಲಿ ಅಥವಾ ಯಾವುದಾದ್ರು ಗ್ರಹ ಪೀಡಿಗಳಾಗಲಿ, ಗ್ರಹಚೇಷ್ಟೆಗಳಿದ್ರೂ ಸಹಿತ ಅದು ದೂರ ಆಗುತ್ತೆ. ಯಾಕೆಂದರೆ ಬೇವಿನ ಸೊಪ್ಪಲ್ಲಿ ಅಷ್ಟು ವಿಶೇಷತೆ ಇದೆ. ಇನ್ನು ದರ್ಪಣಾಂಜನ ಮಾಡೋಣ. ಓಂ ಅಂಬಾ ಮಹಾಲಕ್ಷ್ಮೀಂ ರಾಜರಾಜೇಶ್ವರಿ ಚಕ್ರೇಶ್ವರಿ ಚಕ್ರದಾಯಿನಿ ನಮಃ, ಲಲಿತಾಯಿ ನಮಃ, ದುರ್ಗಾಯೇ ನಮಃ, ಗಣಪತಿಯೇ ನಮಃ, ಗಣಾಧ್ಯಕ್ಷಾಯ ನಮಃ, ಗಣಸ್ವರೂಪಿಣೀ ನಮಃ, ಗಣಾಗಣವಲ್ಲಭಾಯ ನಮಃ, ಕುಮಾರಗಣನಾಥಾಂಬಾಯೇ ನಮಃ. ಅಂಬಾ ಮಹಾಲಕ್ಷ್ಮಿ. ಶ್ರೀಮದ್ಮಹಾಲಲಿತಾಂ ಬಾಲಾತ್ರಿಪುರಸುಂದರಿ ಚಕ್ರೇಶ್ವರಿ ಪಾದಾರವಿಂದಯೋ. ಇನ್ನು ಗುರೂಜಿಯವರು ಇವತ್ತು ಮುಖತಃ ಎಲ್ಲಿ ಗುರೂಜಿಯವರನ್ನ ಭೇಟಿ ಮಾಡಬೇಕು, ಎಲ್ಲಿಗೆ ಬರ್ತಾ ಇದ್ದಾರೆ ಗುರೂಜಿಯವರು ತಿಳಿಸ್ಕೊಡ್ತೀನಿ. ನೇರವಾಗಿ ನಮ್ಮ ಕಾರ್ಯಕ್ರಮ 9:30ಕ್ಕೆ ಮುಗಿಯುತ್ತೆ. 9:40ಕ್ಕೆಲ್ಲ ಗುರೂಜಿಯವರು ರವೀಂದ್ರ ಕಲಾಕ್ಷೇತ್ರಕ್ಕೆ ಬರ್ತಿದ್ದಾರೆ. ಯಾಕಂದಲ್ಲಿ ಭಕ್ತಿ ರಸಾಯನ ಧ್ವನಿ ಸುರುಳಿ ಬಿಡುಗಡೆ ಸಮಾರಂಭ ಜರುಗ್ತಿದೆ. ಅಷ್ಟೇ ಅಲ್ಲ, ನೆನಪಿದೆ ತಾನೆ ಗುರೂಜಿಯವರು ಹೇಳಿದ್ರು ಚೂರು ಅರಿಶಿನ ಕುಂಕುಮ ತೆಗೆದುಕೊಂಡು ಬನ್ನಿ ಇಲ್ಲಿಗೆ ಬರುವಾಗ ಅಂತ. ಯಾಕಂದ್ರೆ ಶ್ರೀ ಚಕ್ರಾರ್ಚನಾ ಅನುಷ್ಠಾನವನ್ನ ತಿಳಿಸ್ಕೊಡ್ಲಿದ್ದಾರೆ. ಈ ಅನುಷ್ಠಾನ ಮಾಡಿದ್ರೆ ಇಷ್ಟಾರ್ಥಗಳು ಸಿದ್ಧಿಸುತ್ತೆ ಅಂತ ಕೂಡ ಗುರುಜಿ ತಿಳಿಸ್ಕೊಟ್ಟಿದ್ರು. ಹಾಗಾಗಿ 9:40ಕ್ಕೆ ಗುರುಜಿಯವರು ರವೀಂದ್ರ ಕಲಾಕ್ಷೇತ್ರಕ್ಕೆ ಬರ್ತಿದ್ದಾರೆ. ನಂತರ ಗುರುಜಿಯವರು ಇವತ್ತು ಸಂಜೆ 5ರಿಂದ 6 ಗಂಟೆ ಒಳಗೆ ಇರ್ತಾರೆ. ವಿಶ್ವಕಲಾ ವೇದಿಕೆಯವರು ಆಯೋಜಿಸಿರುವಂತಹ ಕಲಾವೈಭವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಇದು ಜರುಗ್ತಾ ಇರೋದು KR ಮಾರ್ಕೆಟ್ ಹತ್ರ ಇರುವಂತಹ ಬೆಂಗಳೂರು ವೈದ್ಯಕೀಯ ಮಹಾವಿಶ್ವವಿದ್ಯಾಲಯ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ಜರುಗ್ತಿರುವಂತಹ ಈ ಕಾರ್ಯಕ್ರಮ. ಅದರಲ್ಲೂ ಸ್ಪೆಷಲಿ ಎಲ್ಲ ವಿದ್ಯಾರ್ಥಿಗಳಿರ್ತಾರೆ ಅಲ್ಲಿ. ಗುರೂಜಿಯವರು ಅರಿವಿನ ದರ್ಪಣ ಕಾರ್ಯಕ್ರಮನ ಇಲ್ಲಿ ನಡೆಸಲಿದ್ದಾರೆ. ಹಾಗಾಗಿ ಆಸಕ್ತರೆಲ್ಲರೂ ಖಂಡಿತ ಇಲ್ಲಿಗೂ ಕೂಡ ಬಂದು ಭಾಗವಹಿಸಬಹುದು. ಮತ್ತೆ ಇವತ್ತೇ ಮತ್ತೆ ಸಂಜೆ 7ರಿಂದ 8 ಗಂಟೆ ಒಳಗೆ ಗುರೂಜಿಯವರನ್ನ ಭೇಟಿ ಮಾಡ್ಬೇಕಂದ್ರೆ ನೀವು ಬರ್ಬೇಕಾಗತ್ತೆ ಪದ್ಮನಾಭನಗರಕ್ಕೆ. ಯಾಕಂದ್ರೆ ಪದ್ಮನಾಭನಗರ ಗಣೇಶೋತ್ಸವ 2014 ಸಮಾರಂಭದಲ್ಲಿ ಗುರೂಜಿಯವರು ಪಾಲ್ಗೊಳ್ತಿದ್ದಾರೆ. ಪುಟ್ಟಲಿಂಗಯ್ಯ ಆಟದ ಮೈದಾನ, ಪದ್ಮನಾಭನಗರ, ಬೆಂಗಳೂರು ವಿಳಾಸ. ಹಾಗಾಗಿ ಈ 3 ಜಾಗಕ್ಕೆ ಗುರೂಜಿಯವರು ಬರ್ತಾರೆ. ಯಾರೆಲ್ಲರಿಗೆ ಎಲ್ಲೆಲ್ಲಿಗೆ ಬಂದು ಭಾಗವಹಿಸೋದಕ್ಕೆ ಸಾಧ್ಯ ಆಗುತ್ತೆ ಖಂಡಿತ ಬರ್ಬೋದು ಆಸಕ್ತರೆಲ್ಲರೂ ಅಂತ ಹೇಳ್ತಾ, ಗುರುಜಿ ನೀವು ಹೇಳ್ತಿದ್ರಿ ಇವತ್ತು ಪುಷ್ಯ ನಕ್ಷತ್ರ ಶುಕ್ರವಾರ ಅಂತ. ಪುಷ್ಯ ನಕ್ಷತ್ರ ಅಂದ ಕೂಡಲೇ ನಮಗೆ ಯಾವ ವನಸಿರಿ ಗುರೂಜಿಯವರು ಇತ್ತೀಚೆಗಷ್ಟೇ ಹೇಳಿದ್ರು ಅದನ್ನು ಸಂಗ್ರಹಿಸುವಂಥ ದಿನ ಅಂತ ನೀವೇ ಒಂದು ರೀತಿಯ ಮನಸ್ಥಿತಿ ತಂದುಬಿಟ್ಟಿದ್ದೀರಾ ಹೇಳಿ. ಹಾಗಾಗಿ ಪುಷ್ಯ ನಕ್ಷತ್ರ ಬಹಳ ವಿಶೇಷವಾದ ದಿನ. ಯಾರೆಲ್ಲರೂ ಏನೆಲ್ಲರ ಒಂದು ರೀತಿಯ ಎಚ್ಚರಿಕೆ ವಹಿಸಬೇಕು, ಎಲ್ರಿಗೂ ಎಷ್ಟು ಸಂತೋಷ ತರುತ್ತೆ ತಿಳಿಸ್ಕೊಡ್ತೀರಾ ದಿನ ಭವಿಷ್ಯದಲ್ಲಿ? ಪುಷ್ಯ ನಕ್ಷತ್ರ ಇವತ್ತಾದ್ರಿಂದ ಇವತ್ತಿನ ದಿವಸ ಚಕ್ರಾರ್ಚನೆ ಬಹಳ ವಿಶೇಷವಾಗಿದೆ. ಶ್ರೀಚಕ್ರಾರ್ಚನೆಯ ಅನುಷ್ಠಾನ ಅದನ್ನು ಕಣ್ಣುಗಳಲ್ಲಿ ತುಂಬಿಸ್ಕೊಂಡು ತಾಯಿ ಮಹಾಲಕ್ಷ್ಮಿಯ ಆರಾಧನೆ ಮಾಡ್ತಾ ಸಂಕಷ್ಟದಲ್ಲಿರ್ತಕ್ಕಂಥವ್ರು, ಆರ್ಥಿಕ ಪರಿಸ್ಥಿತಿಯಲ್ಲಿ ಕಷ್ಟದಲ್ಲಿರ್ತಕ್ಕಂಥವ್ರು, ಜೊತೆಗೆ
ಅಧೈರ್ಯದಿಂದ ನಡುತ್ತಾ ಇರತಕ್ಕಂಥವ್ರು ಒಂದಲ್ಲ ಒಂದು ಕಡೆ ಧೈರ್ಯ ಇಟ್ಕೊಂಡು ಏನೋ ಒಂದು ಸಾಧನೆ ಮಾಡೋಣ, ಒಂದು ಕೆಲಸ ಕಾರ್ಯಗಳನ್ನು ಮುಂದುವರಿಸೋಣ, ಅದರಿಂದ ಒಂದಷ್ಟು ಅನುಕೂಲ ಮಾಡ್ಕೊಳ್ಳೋಣ ಅನ್ನೋರಿಗೂ ಸಹಿತ ಅಧೈರ್ಯ ತುಂಬ ಬಾಧಿಸ್ತಾ ಇರುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ನೀವು ನಿಮ್ಮಲ್ಲಿರ್ತಕ್ಕಂತಹ ದೋಷಗಳನ್ನು ದೂರ ಮಾಡಿಕೊಂಡು ನಿಮ್ಮ ಜೀವನನ ಒಂದು ಸುಭಿಕ್ಷಿತವಾಗಿ ಇಟ್ಕೋಬೇಕಾದ್ರೆ ಇಂತಹ ಚಕ್ರಾರ್ಚನಾ ಅನುಷ್ಠಾನಗಳಲ್ಲಿ ಭಾಗವಹಿಸಿದ್ರೆ ಮತ್ತಷ್ಟು ಕಾರ್ಯಸಿದ್ಧಿ. ಹಾಗಾಗಿ ಇವತ್ತಿನ ದಿವಸ ಈಗ ನನ್ನ ಕಾರ್ಯಕ್ರಮ ಮುಗಿದ ನಂತರ ರವೀಂದ್ರ ಕಲಾಕ್ಷೇತ್ರಕ್ಕೆ ನಾನು ಬರ್ತಿದ್ದೇನೆ. ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರ ಬಹಳ ವಿಶೇಷ, ಪ್ರಸಿದ್ಧಿ ಸಹಿತ. ಯಾಕೆಂದರೆ ಅಲ್ಲಿ ಬರೀ ಕಲೆಗಳ ಬಗ್ಗೆ ಹೆಚ್ಚು ಆಸಕ್ತಿ ಇರತಕ್ಕಂಥದ್ದು ಮತ್ತು ಅಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳೇ ಬಹಳಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಅಂತಹ ಕಡೆ ಸಹಿತ ಒಂದು ದೇವಿಯ ಅನುಷ್ಠಾನ ನಡೀತಾ ಇದೆ ಅಂದರೆ ಅದೊಂದು ವಿಶೇಷನೇ. ಅಂತಹ ವಿಶೇಷ ಇವತ್ತು ಅನುಷ್ಠಾನ ಇರತಕ್ಕಂಥದ್ದು, ಅದರಲ್ಲೂ ರಾಹುಕಾಲಕ್ಕೆ ಮುನ್ನನೇ ಶುರುವಾಗೋದ್ರಿಂದ 9:40ಕ್ಕೆ ನಾನು ಅಲ್ಲಿ ಬರ್ತೀನಿ. ಜೊತೆಗೆ 10ಕ್ಕೆ ಪೂಜಾ ಪ್ರಾರಂಭ ಮಾಡೋಣ. ಜೊತೆಗೆ ವಿಶೇಷವಾದಂತಹ ರೀತಿ ಒಂದು ಅನುಷ್ಠಾನವನ್ನು ಸಹಿತ ಅಲ್ಲಿ ಮಾಡೋಣ. ಇನ್ನು ರಾಶಿಫಲಗಳತ್ತ ಗಮನ ಹರಿಸೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ದುಂ ದುರ್ಗಾಯೈ ನಮಃ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ದುರ್ಗೆಯನ್ನು ಪ್ರಾರ್ಥನೆ ಮಾಡ್ತಾ ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಕೇತುವಿನ ಅನುಗ್ರಹದಿಂದ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ, ಮನಸ್ಸಿಗೆ ಸಮಾಧಾನ ಇಲ್ಲ, ಮನಸ್ಸಲ್ಲಿ ಚಂಚಲತೆ, ಜೊತೆಗೆ ಆತಂಕದ ಒಂದು ಸನ್ನಿವೇಶಗಳು ಸಾಕಷ್ಟು ಎದುರಾಗುತ್ತೆ. ಸರಿಯಾದ ಸಮಯಕ್ಕೆ ಮನೆ ಬಿಡಲಿಕ್ಕಾಗೋದಿಲ್ಲ. ಉದ್ಯೋಗಕ್ಕೆ ಹೊರಡತಕ್ಕಂಥವರು ಸರಿಯಾದ ಸಮಯಕ್ಕೆ ಹೊರಟು ನಿಮ್ಮ ಕೆಲಸನ, ನಿಮ್ಮ ಜವಾಬ್ದಾರಿನ ನಿರ್ವಹಿಸೋಕ್ಕಾಗೋದಿಲ್ಲ. ಹೀಗಾಗಿ ಇಂತಹ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಮನಸ್ಸಿಗೆ ನೋವಿರಬಹುದು. ಆದರೂ ಇವತ್ತಿನ ದಿವಸ ತಾವು ಏನು ಅಂದುಕೊಂಡಿದ್ರೋ ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಒಂದು ವಿಶೇಷವಾದಂಥ ದಿನ. ಜೊತೆಗೆ ನಿಮ್ಮ ಜಾತಕದಲ್ಲಿ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಅಷ್ಟೇ ವಿಶೇಷವಾದ್ದರಿಂದ ಆರ್ಥಿಕ ಪರಿಸ್ಥಿತಿಯಲ್ಲಿ ಅಭಿವೃದ್ಧಿ ಇದೆ, ಆದರೆ ಮನಸ್ಸಲ್ಲಿ ಸಾಕಷ್ಟು ಬಾಧೆ ಇದೆ. ಇದನ್ನು ನೀವು ದೂರ ಮಾಡ್ಕೋಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಇಷ್ಟಾರ್ಥ ಸಿದ್ಧಿಗೋಸ್ಕರ ಸಿದ್ಧಿ ಗಣಪತಿಯನ್ನು ಆರಾಧನೆ ಮಾಡಿ. ಸಿದ್ಧಿ ಗಣಪತಿಯ ಆರಾಧನೆಯಿಂದ ಮೇಷರಾಶಿಯವರ ಫಲ ಮತ್ತಷ್ಟು ಅನುಕೂಲ ಆಗುತ್ತೆ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಯಾರ್ಯಾರು ವೃಷಭ ರಾಶಿಯಲ್ಲಿದ್ದೀರೋ, ಅಂದರೆ ವೃಷಭ ರಾಶಿ ವೃಷಭ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು, ಇವತ್ತಿನ ದಿವಸ ನೀವು ಮಾಡ್ತಕ್ಕಂತಹ ನಿಮ್ಮ ವೃತ್ತಿ ಧರ್ಮದ ಜೊತೆಗೆ ಮತ್ತೊಂದು ಕಾಯಕವನ್ನು ಇಟ್ಕೊಳ್ಬೇಕು. ಅಂದರೆ ಮತ್ತೊಂದು ಕೆಲಸ ಮಾಡಬೇಕು. ಏನದು? ಒಂದು ತಾಮ್ರದ ಚೊಂಬಲ್ಲಿ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕಿ ಆ ಅರಿಶಿಣದ ನೀರಿಂದ ದೃಷ್ಟಿ ತೆಗೆದುಕೊಂಡು ಅದನ್ನು ಹಸರು ಗಿಡದ ಮೇಲೆ ಹಾಕಿ ನಂತರ ಮನೆಯಿಂದ ಆಚೆ ಹೊರಡಬೇಕು. ಕಾರಣ ನಿಮ್ಮ ಜಾತಕದಲ್ಲಿ ಗುರು ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದಲ್ಲ. ಅದರಿಂದ ನೀವು ಯಾವ ಕೆಲಸಗಳು ಅಂದುಕೊಂಡ್ರೂ ಬಹಳ ನಿಧಾನ ಮಂದಗತಿಯಲ್ಲಿ ಸಾಗುವಂಥದ್ದು. ಇವತ್ತು ಬಹಳ ಇಂಪಾರ್ಟೆಂಟ್ ಕೆಲಸಗಳಿದೆ. ವೃಷಭ ರಾಶಿಯವರಿಗೆ ತುಂಬ ಇಂಪಾರ್ಟೆಂಟ್ ಇರ್ತಕ್ಕಂಥ ಕೆಲಸಗಳಿದೆ. ಯಾವುದೋ ಒಂದು ಕೆಲಸ ಮಾಡಿದ್ರೆ ಕಾರ್ಯಸಿದ್ಧಿ ಆಗುತ್ತೆ, ಅಥವಾ ಹಣಕಾಸನ್ನು ಸಿದ್ಧಿಸ್ಕೊಳ್ಬೋದು, ಅಥವಾ ನೀವು ಮಾಡ್ತಕ್ಕಂಥ ವೃತ್ತಿ ಧರ್ಮದಲ್ಲಿ ಮತ್ತಷ್ಟು ಸಹಾಯ ತೆಗೆದುಕೊಂಡು ಇನ್ನಷ್ಟು ವೇಗವಾಗಿ ತಾವು ಮುಂದೆ ಹೊರಡಬಹುದು. ಆದರೆ ಇದೆಲ್ಲವನ್ನು ಮಾಡ್ಕೋಬೇಕಾದ್ರೆ ಪ್ರಥಮದಲ್ಲಿ ಗುರುವಿನ ಅನುಗ್ರಹ ಬೇಕು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಹೀಗೆ ಗುರುಮಂತ್ರವನ್ನು ಪಠನೆ ಮಾಡಿ ನಂತರ ಮನೆಯಿಂದ ಆಚೆ ಹೊರಡೋದ್ರಿಂದ ಇಷ್ಟಾರ್ಥ ಸಿದ್ಧಿಯಾಗುತ್ತೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ದಂಪತಿಗಳ ಮಧ್ಯೆ ವಿರಸ, ಸಮಸ್ಯೆಗಳ ಸೆರೆಮಾಲೆ, ಯಾರನ್ನು ಮಾತಾಡಬೇಕಾದ್ರೂ ನಿಮ್ಮ ಮಾತಿನಲ್ಲಿ ಸೌಮ್ಯತನ ಇಲ್ಲದೇ ಇರತಕ್ಕಂಥದ್ದು, ಅಥವಾ ನಿಮ್ಮನ್ನು ಮಾತಾಡಬೇಕಾದಂತಹ ವ್ಯಕ್ತಿ ಬಂದು ಮಾತಾಡುವಂಥವ್ರು ಅವ್ರ ಮುಖದಲ್ಲಿ ಶಾಂತಿ ತೋರಿಸ್ದೇ ಇರತಕ್ಕಂಥದ್ದು, ಹೀಗೆ ಒಂದಲ್ಲ ಒಂಥರ ಸಮಸ್ಯೆಗಳ ಸೆರೆಮಾಲೆ ಹೊತ್ತಿರ್ತಕ್ಕಂಥವ್ರು ಮಿಥುನ ರಾಶಿಯವರು. ಆದರೆ ಮಿಥುನ ರಾಶಿಯವರಿಗೆ ಒಂದಿಷ್ಟು ಅನುಕೂಲ ಇದೆ. ಮಧ್ಯಾಹ್ನ 11:20 ಸಂಜೆ 4 ತನಕ ಇಷ್ಟಾರ್ಥ ಸಿದ್ಧಿಗಾಗಿ ನೀವೇನು ಕೆಲಸ ಮಾಡಿದ್ರೂ ಶೀಘ್ರವಾಗಿ ಸಿದ್ಧಿಸುತ್ತೆ. ಆಫೀಸ್ ಕೆಲಸಗಳಾಗಲಿ, ಕಚೇರಿದಾಗಲಿ, ಕೋರ್ಟು ಕಚೇರಿಗಳಾಗಲಿ, ಯಾವುದೇ ಒಂದು ಕೆಲಸ ಕಾರ್ಯಗಳನ್ನಾದರೂ ವೇಗವಾಗಿ ಶೀಘ್ರವಾಗಿ ಕೈಗೆತ್ಕೊಳ್ತೀರಿ, ಅದನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಇದಕ್ಕೆ ನೀವು ಮಾಡಬೇಕಾದ್ದು ವಿಶೇಷವಾದಂಥ ರೀತಿ ಒಂದು ತುಳಸಿ ತೀರ್ಥವನ್ನು ತೆಗೆದುಕೊಂಡು ಮನೆಯಿಂದ ಆಚೆ ಹೊರಡುವಂಥದ್ದು. ತುಳಸಿ ಗಿಡಕ್ಕೆ ನಮಸ್ಕಾರ ಮಾಡಿ ತುಳಸಿ ತೀರ್ಥವನ್ನು ತೆಗೆದುಕೊಳ್ಳಿ. ಇಷ್ಟಾರ್ಥ ಸಿದ್ಧಿ ಖಂಡಿತವಾಗುತ್ತೆ. ಒಳ್ಳೆಯದಾಗಲಿ. ಇವತ್ತು ಎಲ್ಲ ಯಾವೆಲ್ಲ ಕಡೆಗೆ ಗುರೂಜಿಯವರು ಬರ್ತಿದ್ದಾರೆ ಅಂತ ತಿಳಿಸ್ಕೊಟ್ಟೆ. ಇನ್ನು ನಾಳೆ ಗುರೂಜಿಯವರು ಎಲ್ಲಿಗೆ ಬರ್ತಾರೆ ಗೊತ್ತಾ? ಬೆಳಗ್ಗೆ ಅಂದ್ರೆ 10 ಗಂಟೆ ಸುಮಾರಿಗೆ ಗುರೂಜಿಯವರು ಮತ್ತೆ ರವೀಂದ್ರ ಕಲಾಕ್ಷೇತ್ರಕ್ಕೆ ಬರ್ತಿದ್ದಾರೆ. ಈಗ ಕೂಡ ರವೀಂದ್ರ ಕಲಾಕ್ಷೇತ್ರಕ್ಕೆ ಹೋಗ್ತಾರೆ. ನಾಳೆ ಬೆಳಿಗ್ಗೆ ಕೂಡ ರವೀಂದ್ರ ಕಲಾಕ್ಷೇತ್ರದಲ್ಲೇ ಇರ್ತಾರೆ. ಯಾಕಂದ್ರೆ ವೆಂಕಟಾದ್ರಿ ಸೇವಾ ಟ್ರಸ್ಟ್ ಅವರು ವೆಂಕಟಾದ್ರಿ ಆಧ್ಯಾತ್ಮಿಕ ಮಾಸಪತ್ರಿಕೆ, ನಿಜಕ್ಕೂ ಈ ಕಾಲಕ್ಕೆ ಬೇಕಾಗಿರುವಂತಹ ಒಂದು ಮಾಸಪತ್ರಿಕೆಯನ್ನು ಅವರು ಬಿಡುಗಡೆಗೊಳಿಸ್ತಾ ಇದ್ದಾರೆ. ಅದರ ಬಿಡುಗಡೆಯನ್ನ ಮಾಡ್ಲಿಕ್ಕೆ ಗುರೂಜಿಯವರೇ ಹೋಗ್ತಾ ಇದ್ದಾರೆ. ನಂತರ ಸರಿ ಸುಮಾರು 11 ಗಂಟೆ ಸುಮಾರಿಗೆ 11:15 ಸುಮಾರಿಗೆ ಗುರೂಜಿಯವರು ನೇರವಾಗಿ ಹೋಗ್ತಾರೆ ಎಲ್ಚೇನಹಳ್ಳಿಗೆ, ಬೆಂಗಳೂರಿನ
ತಾಲೂಕಿನ ಎಲ್ಚೇನಹಳ್ಳಿ ಕನಕಪುರ ಮುಖ್ಯ ರಸ್ತೆ ಆಶ್ರಮ ರಸ್ತೆಯಲ್ಲಿರುವಂತಹ ಅಲ್ಲಿ ಜರುಗ್ತಿರುವಂತಹ ಒಂದು ವಿಶೇಷವಾದ ಕಾರ್ಯಕ್ರಮ. ವಿನಾಯಕ ಮಿತ್ರ ಮಂಡಳಿಯವರು ಗಣೇಶೋತ್ಸವ ಆಚರಿಸ್ತಾ ಇದ್ದಾರೆ ನೋಡಿ. ನಾಳೆ ಬೆಳಗ್ಗೆ ಕೂಡ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ವೈವಿಧ್ಯಮಯ ಗಣಪನ ದರ್ಶನವನ್ನ ತಾವು ಮಾಡ್ತೀರಾ ಅಂತ ಇದನ್ನು ಕೂಡ ಮುಂದಿನ ದಿನಗಳಲ್ಲಿ ತಾವು ನೋಡಬಹುದು. ಅಷ್ಟೇ ಅಲ್ಲ, ಅಭಿನಂದನಾ ಸಮಾರಂಭ ಜರುಗ್ತಿದೆ ಅಲ್ವಾ, ಹಾಗಾಗಿ ಗುರೂಜಿಯವರು ಎಲ್ಚೇನಹಳ್ಳಿ ಕಾರ್ಯಕ್ರಮದಲ್ಲಿ ಮಹರ್ಷಿ ಮಾತು ಕಾರ್ಯಕ್ರಮ ಮುಗಿಸ್ಕೊಂಡು ನೇರವಾಗಿ GNR ಕಲ್ಯಾಣ ಮಂಟಪಕ್ಕೆ ಬರ್ತಿದ್ದಾರೆ. ತಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಅಲ್ಲಿ ರಕ್ತದಾನ ಶಿಬಿರ ಎಲ್ಲ ಕೂಡ ಆಗ್ತಾ ಇದೆ. ಹಾಗಾಗಿ ತಾವು ಕೂಡ ಸ್ವಯಂ ಪ್ರೇರಿತರಾಗಿ ಬಂದು ಭಾಗವಹಿಸಬಹುದು ಅಂತ ಹೇಳ್ತಾ ಈಗ ಸ್ವರ ಜ್ಯೋತಿಷ್ಯ ವಿಭಾಗ ಪ್ರಾರಂಭ ಮಾಡೋಣ. ಹಾಗೆ ವೀಕ್ಷಕರೇ, ತಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ನಮ್ಮ ಪಬ್ಲಿಕೇಶನ್ ಪಾರ್ಟ್ನರ್ ಶ್ರೀನಿಧಿ ಪಬ್ಲಿಕೇಶನ್ಸ್ ರವರು ವಾರದಲ್ಲಿ ಒಮ್ಮೆ ಒಬ್ಬರಿಗೆ ಮಾತ್ರ ಬಹಳ ವಿಶೇಷವಾದ ಒಂದು ಪುಸ್ತಕವನ್ನ ನೀಡ್ತಾ ಇದ್ದಾರೆ. ಅದುವೇ ವನಸಿರಿ ದರ್ಪಣ. ಗುರೂಜಿಯವರೇ ಬರೆದಿರುವಂತಹ ಒಂದು ವನಸಿರಿಯ ಸಂಗ್ರಹ. ನಿಜಕ್ಕೂ ಕಲರ್ಫುಲ್ ಫೋಟೋಸ್ ಕೂಡ ಇದೆ. ಅದನ್ನ ಇವತ್ತು ನೀಡುವಂತಹ ದಿನ ಅಲ್ವೇ, ವಾರದಲ್ಲಿ ಒಬ್ಬರಿಗೆ ಕೊಡ್ಲಾಗತ್ತೆ. ಸೊ ಮೊದಲನೇ ಕರೆ ಯಾರು ಮಾಡಿದ್ದಾರೆ, ಯಾರಿಗೆ ಸಿಗ್ಬೋದು ಪುಸ್ತಕ, ಕೊನೆಯಲ್ಲಿ ಗುರೂಜಿಯವರೇ ತಿಳಿಸ್ತಾರೆ. ಹಾಗಾಗಿ ಮೊದಲನೇ ಕರೆ ಮಾಡಿ ಕಾಯ್ತಿರೋರು ಯಾರು? ಹಲೋ ಹಲೋ, ಇಂದ್ರಮ್ಮ ಅಂತ ಹೇಳಿ ಮೇಡಮ್. ನಮಸ್ತೆ ಇಂದ್ರಮ್ಮ ಅವ್ರ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ತುಮಕೂರು ಮೇಡಮ್. ಹೌದಾ, ಯಾರ ಬಗ್ಗೆ ಕೇಳ್ಬೇಕಿತ್ಮಾ? ನನ್ನ ಮಗಳು ವಿಷಯ ಮೇಡಮ್. ಹೌದಾ, ಗುರೂಜಿ ಇದಾರೆ, ಮಾತಾಡಿಮ್ಮ. ಹಲೋ ಹಲೋ ಹಲೋ, ನಮಸ್ಕಾರ ತಾಯಿ, ಹೇಳಮ್ಮ. ಸ್ವಾಮಿ ನಮಸ್ಕಾರ ಸ್ವಾಮಿ. ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಕ್ ತುಂಬಾ ದಿವಸದಿಂದ ನಾವು ಟ್ರೈ ಮಾಡಿದ್ವಿ. ಅಲ್ಲಿ ಕೊರೋನಾಡಿಗೆ ಬಂದಿದ್ವಿ ಸ್ವಾಮಿ. ನಮ್ಮ ಮಗು ಸ್ವಲ್ಪ ಅಲ್ಲ, ಇದು ಕರೆ ಅಲ್ಲಿ ಬೇರೆಯವ್ರಿಗೆಲ್ಲ ಕೇಳ್ಸದ್ ಬೇಡ ಅಂತ ಸ್ವಾಮಿ. ಸ್ವಲ್ಪ ಅಮ್ಮ ಸರಿ, ಒಂದ್ ಕೆಲಸ ಮಾಡಿ ಹೆಣ್ಣು ಮಗು ಸ್ವಾಮಿ, 25 ವರ್ಷ ತಾಯಿ. ಒಂದ್ ಕೆಲಸ ಮಾಡಿ, ಹ್ಮ್ ನಿಮ್ಮ ನಂಬರ್ ನನ್ನ ಹತ್ರ ಇದೆ. ಅಲ್ಲ ಸ್ವಾಮಿ, ಹೇಳ್ತೀನಿ ಏನು ಅಂತ ಪ್ರಾಬ್ಲಮ್. ಕಿವಿ ನರ ವೀಕ್ ಇದೆಯಂತೆ ಸ್ವಾಮಿ. ಒಂದು ಕಿವಿ ಸ್ವಲ್ಪ ಇದಾಗಿದೆ, ಒಂದು ಕೇಳಿಸುತ್ತೆ. ಮದ್ವೆ ಸೆಟ್ ಆಗಿದೆ ಸ್ವಾಮಿ. ಹೇಳಕ್ಕೆ ಭಯ ಅವ್ರಿಗೆ. ಇಷ್ಟು ದಿವಸದಿಂದ ಟ್ರೈ ಮಾಡಿ 25-26 ವರ್ಷ ಸ್ವಾಮಿ ಮಗುಗೆ. ನೀವೇ ಫೋನ್ ಮಾಡ್ತೀರಾ ಸ್ವಾಮಿ? ನಾನು ಮಾಡ್ತೀನಿ ಬಿಡಮ್ಮ, ನಿನ್ನ ಮಾತಾಡ್ತೀನಿ ತಾಯಿ. ಸ್ವಾಮಿ ದಯವಿಟ್ಟು ಸ್ವಾಮಿ, ತುಂಬಾ ದಿವಸದಿಂದ ನಾವು ನಿಮ್ಮ ಮುಂದೆ ಇದು ಮಾಡ್ಕೊಂಡಿದೀವಿ ಸ್ವಾಮಿ. ಚಿಂತೆ ಮಾಡಬೇಡ ತಾಯಿ, ನಾನು ಮಾತಾಡ್ತೀನಮ್ಮ ನಿನ್ನ. ಮನೇಲಿ ಇನ್ನೊಬ್ಬ ನನ್ನ ಮಗಂಗೆ ನರ ವೀಕ್, ಅವನಿಗೂ ಕತ್ ನೋವಿದೆ ಸ್ವಾಮಿ. BA ಆಗಿದೆ, ಕೆಲಸ ಸಿಕ್ಕಿಲ್ಲ 3 ವರ್ಷದಿಂದ. ಅದು ಸ್ವಲ್ಪ ಪ್ರಾಬ್ಲಮ್ ಇದೆ ಸ್ವಾಮಿ ಮನೇಲಿ, ತುಂಬಾ ಪ್ರಾಬ್ಲಮ್. ನಾನು ನಿಮ್ಮನ್ನ ಮಾತಾಡ್ತೀನಿ, ತಾವು ಆಲೋಚನೆ ಮಾಡಬೇಡಿ, ಧೈರ್ಯವಾಗಿರಿ. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ ತಾಯಿ. ಇಂದ್ರಮ್ಮ ಅವರೇ, ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಮತ್ತೊಂದು ಕರೆಯನ್ನೀಗ ಸ್ವೀಕರಿಸೋಣ. ಹಲೋ, ನನ್ನ ಮಗಳಿಗೆ ತಮ್ಮ ಹೆಸರು? ಸುಭಾಷ್ ಅಂತೆ. ನಮಸ್ತೆ ಸುಭಾಷ್ ಅವರೇ, ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಬಗ್ಗೆ ಮೇಡಮ್. ಗುರೂಜಿ ಇದ್ದಾರೆ, ಮಾತಾಡಿಪ್ಪ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಸುಭಾಷ್, ಹೇಳಿ, ಹೇಗಿದ್ದೀರಿ? ಚೆನ್ನಾಗಿದ್ದೇವೆ. ಹೇಳಿಪ್ಪ. ಗುರುಜಿ, ತುಂಬಾ ಸಂತೋಷ. ತುಂಬಾ ವರ್ಷದಿಂದ ನಾನು ಟ್ರೈ ಮಾಡ್ತಾ ಇದ್ದೆ. ಏನಿಲ್ಲ, ನನ್ನ ಬಗ್ಗೆ ಕೇಳಬೇಕಾಯ್ತು. ಹೇಳಿಪ್ಪ. ನನ್ನ ಕೆಲಸ ಬಗ್ಗೆ, ಮಕ್ಕಳ ವಿದ್ಯಾಭ್ಯಾಸ ಬಗ್ಗೆ, ಅದ್ರ ಬಗ್ಗೆನೆ. ನಿಮ್ಮ ಸ್ವರತರಂಗದಲ್ಲಿ ಚಂದ್ರ ಚೆನ್ನಾಗಿದ್ದಾನೆ. ಇಲ್ಲಿವರೆಗೂ ತಾವು ಪಟ್ಟ ಏನೇ ಕಷ್ಟಗಳಿದ್ರು, ಇನ್ನು ಸ್ವಲ್ಪ ದಿನದಲ್ಲಿ ಈ ಸಮಸ್ಯೆಗಳು ಒಂದು ಫುಲ್ ಸ್ಟಾಪ್ ಇಟ್ಟು ಮುಂದಿನ ದಿನಗಳಲ್ಲಿ ರಾಜರೋಷವಾಗಿ ನೆಮ್ಮದಿಯುತವಾಗಿ ಬಹಳ ಸಂತೋಷದಿಂದ ತಾವಿರ್ಬೋದು. ಆದರೆ ಇನ್ನೊಂದು 8 ತಿಂಗಳ ತನಕ ಈ ಸಮಸ್ಯೆಗಳು ಹೀಗೆ ಇರುತ್ತೆ. ಈ 8 ತಿಂಗಳು ಕಳೀಲಿ, ಆಮೇಲೆ ನಿಧಾನಕ್ಕೆ ಸುಧಾರಣೆ ಆಗುತ್ತೆ, ಚೆನ್ನಾಗಿ ಅನುಕೂಲ ಆಗುತ್ತೆ. ಇದಕ್ಕೆ ಇಬ್ಬರು ಗಂಡು ಮಕ್ಕಳು ಇದ್ದಾರೆ. ಒಬ್ಬ ದೊಡ್ಡವನು ಧವನಿ ಪ್ರಸಾದ, ಚಿಕ್ಕವನು ಸಾಯಿ ಸುಜಿತ್ ಅಂತೆ. ನೋಡಿ, ನಿಮ್ಮ ಸ್ವರತರಂಗ ಪ್ರಕಾರ ನಿಮ್ಮ ಕುಲದೇವತೆಯನ್ನ ತಾವು ಮರ್ತಂಗಿದೆ. ನಿಮ್ಮ ಮನೆ ದೇವರನ್ನ ತಾವು ಮರ್ತಿದ್ದೀರಿ. ಫಸ್ಟ್ ಮನೆ ದೇವರ ಅನುಷ್ಠಾನ ಮಾಡಿ ಬನ್ನಿ. ಮನೆ ದೇವರ ಅನುಷ್ಠಾನ ಬಂದಾದ್ರೆ ನಿಮ್ಮಲ್ಲಿ ಇನ್ನಷ್ಟು ಕಾರ್ಯಸಿದ್ಧಿ ಆಗುತ್ತೆ, ಮತ್ತಷ್ಟು ದಾರಿದೀಪವೂ ಆಗುತ್ತೆ. ಒಳ್ಳೇದಾಗ್ಲಿ. ಸುಭಾಷ್ ಅವರೇ, ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ಈಗ ಮುಂದಿನ ರಾಶಿಯ ಕೊಟ್ಟಾಗಿ ತಿಳಿಸ್ಕೊಡ್ತೀರಾ? ಕರ್ಕಾಟಕ ರಾಶಿ ಗುರುಜಿ. ಖಂಡಿತಮ್ಮ, ಕರ್ಕಾಟಕ ರಾಶಿ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ, ಇಷ್ಟು ಮುಂಚೆ ಕರೆ ಮಾಡಿದಂತಹ ತಾಯಿ ತನ್ನ ಮಗಳ ಸಮಸ್ಯೆಗಳನ್ನು ಯಾವೊಬ್ಬ ತಾಯಿಗಾದರೂ, ಯಾವೊಬ್ಬ ಜನ್ಮ ಕೊಟ್ಟ ತಂದೆ ತಾಯಿಗಾದರೂ ತಮ್ಮ ಮನೆ ಮಕ್ಕಳಿಗೆ ಇಂತಹದ್ದೇನಾದ್ರೂ ಒಂದು ಅಚಾತುರ್ಯಗಳಿದ್ದರೆ ಅದರ ಬಗ್ಗೆ ಒಂದು ಚಿಂತನೆ ಇರುತ್ತೆ, ಒಂದು ಆತಂಕ ಇರುತ್ತೆ. ನೋಡಿ, ಸೃಷ್ಟಿಕರ್ತ ಭಗವಂತ ಬ್ರಹ್ಮ ಗಂಟು ಹಾಕಿರ್ತಕ್ಕಂಥ ಯಾರೂ ತಪ್ಪಿಸ್ಲಿಕ್ಕಾಗೋದಿಲ್ಲ. ನನ್ನಲ್ಲಿ ಕೊರತೆ ಇದೆಯೋ, ನಮ್ಮ ಮನೆಯವರಲ್ಲಿ ಕೊರತೆ ಇದೆಯೋ ಅದು ಚಿಂತನೆ ಅಲ್ಲ. ಅವನು ಗಂಟು ಹಾಕೋನ್ ಮೇಲಿದ್ದಾನೆ. ಹಾಗೆ ನಾವು ಅಂದ್ಕೊಳ್ಬಹುದು, ಅಯ್ಯೋ ನಮ್ಮ ಮನೆ ಮಕ್ಕಳಿಗೆ ಇಂಥದ್ದೊಂದು ಐಬ್ ಇದೆ, ಇಂಥದ್ದೊಂದು ಸಮಸ್ಯೆ ಇದೆ, ಈ ಸಮಸ್ಯೆ ಇರ್ತಕ್ಕಂಥದ್ದನ್ನು ನಾವು ಮುಚ್ಚಿಟ್ಟು ಮಾಡ್ತಾ ಇದ್ದೀವೇನೋ, ಅಥವಾ ಅದು ನಾಳೆ ಗೊತ್ತಾದರೆ ಏನಾಗುತ್ತೋ. ಗೊತ್ತಾದರೂ ಅಷ್ಟೇ, ಗೊತ್ತಾಗದಿದ್ರೂ ಅಷ್ಟೇ. ಅದು ವಿಧಿ ಲಿಖಿತ. ವಿಧಾತಾ ಲಿಖಿತಾರೇಖಾ ಲಲಾಟಾಕ್ಷರ ಮಾಲಿಕ. ಆ ಸೃಷ್ಟಿಕರ್ತ ಬ್ರಹ್ಮ ಏನು ಮಾಡಿದ್ದಾನೆ, ಯಾರ್ಯಾರನ್ನ ಗಂಟು ಹಾಕಿದ್ದಾನೋ ಅದು ಅವರ ಹಣೆ ಬರಕ್ಕೆ ಸಂಬಂಧಪಟ್ಟಂತಿರುತ್ತೆ. ಆಲೋಚನೆ ಮಾಡಬೇಡ ತಾಯಿ, ಧೈರ್ಯವಾಗಿರಿ. ನಿಮಗೂ ನಾನು ಸಮಾಧಾನ ತಿಳಿಸ್ತಾ ಇದ್ದೀನಿ. ನಿಮ್ಮೊಂದಿಗೆ ನಾನು ಕರೆ ಮಾಡಿ ಮಾತಾಡ್ತೀನಿ ನಂತರ. ಒಳ್ಳೆಯದಾಗಲಿ. ಈಗ ಕರ್ಕಾಟಕ ರಾಶಿ ನೋಡೋಣ.
ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಯಾವುದಾದ್ರೂ ಕೆಲಸಗಳು ಮಾಡೋದಕ್ಕೂ ಇವತ್ತು ಸಮಂಜಸವಾಗಿರೋದಿಲ್ಲ. ಮನಸ್ಸಿಗೆ ನೆಮ್ಮದಿ ಇಲ್ಲ, ಏನೋ ಒಂಥರ ಆತಂಕದ ಸನ್ನಿವೇಶ. ಮತ್ತು ಮನಸ್ಸಿಗೆ ನೆಮ್ಮದಿ ಇಲ್ದಿರ ಯಾವ ಕೆಲಸ ಮಾಡಬೇಕು, ಯಾವ್ದು ಬಿಡಬೇಕು, ಯಾವುದನ್ನು ನೋಡಿದ್ರೆ ಸರಿ ಇರುತ್ತೆ ಅಥವಾ ಯಾವುದು ಮಾಡಿದ್ರೆ ಸರಿ ಹೋಗ್ಬೋದು, ಈ ತರಹ ಆಲೋಚನೆಗಳು ಬಹಳಷ್ಟು ನಿಮ್ಮನ್ನು ಬಾಧಿಸ್ತಾ ಇರುತ್ತೆ. ಆದರೆ ಒಂದು ವಿಶೇಷ, ಲಗ್ನದಲ್ಲಿರ್ತಕ್ಕಂತಹ ಚಂದ್ರ ಜೊತೆಗೆ ಇವತ್ತು ನಿಮ್ಮ ಗ್ರಹಸ್ಥಿತಿಗಳ ಪ್ರಕಾರ ಅಷ್ಟು ಸಮಂಜಸವಾಗಿಲ್ಲದ್ರಿಂದ ಒಂದಲ್ಲ ಒಂದು ಕಡೆ ವ್ಯತ್ಯಾಸಗಳನ್ನು ತಾವು ನೋಡ್ತಾ ಇದ್ದೀರಿ. ಇದನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಶಿವಾರಾಧನೆ ಮಾಡಿ. ಶಿವನ ಆಲಯದಲ್ಲಿ ಒಂದು ವಿಶೇಷವಾದಂಥ ರೀತಿಯ ಅನುಷ್ಠಾನವನ್ನು ಮಾಡಿಸೋದ್ರಿಂದ ಅಥವಾ ಬಿಲ್ವವೃಕ್ಷಕ್ಕೆ 11 ನಮಸ್ಕಾರ ಮಾಡೋದ್ರಿಂದ ಇವತ್ತಿರ್ತಕ್ಕಂತಹ ದೋಷಗಳು ದೂರ ಆಗುತ್ತೆ, ಮನಸ್ಸಿಗೆ ಶಾಂತಿ ಆಗುತ್ತೆ. ಸಾಧ್ಯವಾದರೆ ಸ್ವಲ್ಪ ದದ್ಯಾನ್ನ ಅಂದರೆ ಮೊಸರನ್ನ, ಇವತ್ತು ಮೊಸರನ್ನ ಸ್ವಲ್ಪ ದೇವರ ನೈವೇದ್ಯ ಮಾಡಿ ನೀವು ಯಾರಾದರೂ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಕೊಡಿಸಿ. ಅಥವಾ ನಿಮಗೆ ದೇವ್ರ ನೈವೇದ್ಯ ಅಂದರೆ ಅಟ್ಲೀಸ್ಟ್ ನಿಮಗೆ ಮೊಸರನ್ನ ಕೊಡಿಸ್ಬೇಕು ಅಂದರೆ ಮಧ್ಯಾಹ್ನ ಊಟದ ಸಮಯದಲ್ಲಿ ಒಂದಿಷ್ಟು ಜೊತೆಯಲ್ಲಿ ಹೋಟ್ಲಿಗೆ ಹೋದಾಗ ಜೊತೆಯಲ್ಲಿರ್ತಕ್ಕಂಥ ಸ್ನೇಹಿತರಿಗೆ ಮೊಸರನ್ನ ದಾನ ಮಾಡಿ. ಅಂದರೆ ಮೊಸರನ್ನ ತೆಗೆದು ನೀವು ಮೊಸರನ್ನ ಅವ್ರಿಗೆ ಕೊಡ್ತಕ್ಕಂಥದ್ದು, ಅದರ ಬಿಲ್ ನೀವು ಕಟ್ಟಬೇಕು. ಮೊಸರನ್ನ ತಿನ್ನಿ ಅಂತ ಬಲವಂತ ಮಾಡಿ ಮೊಸರನ್ನ ತಿನ್ನಿಸ್ಬಿಟ್ಟು ಬಿಲ್ ಅವ್ರ ತಲೆ ಮೇಲೆ ಹಾಕಬಾರ್ದು. ಯಾಕೆಂದರೆ ದಾನ ಮಾಡುವಂತಹ ಕೆಲವು ವಿಧಿವಿಧಾನಗಳಿದೆ. ಪಾಪ ಕೆಲವರು ಆತ್ಮೀಯರು ಗುರುಗಳು ಹೇಳಿದ್ರು ಮೊಸರನ್ನ ಕೊಡಬೇಕು. ನೀವು ಮೊಸರನ್ನ ರೆಕಮೆಂಡ್ ಮಾಡ್ಬೋದು, ಇದು ತಗೊಳ್ಳಿ ಅಂತ, ಚೆನ್ನಾಗಿರುತ್ತೆ, ಆರೋಗ್ಯವಾಗಿರುತ್ತೆ, ತಂಪಿರುತ್ತೆ ಅಂತ ಹೇಳಿ ಬಿಲ್ ಅವ್ರ ತಲೆ ಮೇಲೆ ಹಾಕ್ಬಿಟ್ರೆ ಅದು ಅಷ್ಟೇ ಹೋಗುತ್ತೆ. ಹಾಗಾಗಬಾರ್ದು. ಒಳ್ಳೆಯದಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಗುರು ಮತ್ತು ಶುಕ್ರರ ಆಸ್ಥಾನ ಚೆನ್ನಾಗಿದೆ, ಚಂದ್ರ ಚೆನ್ನಾಗಿದ್ದಾನೆ, ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ಳುವಂಥ ಕಾಲ. ಆದರೆ ದೇವಿ ಆರಾಧನೆಯನ್ನು ಮರಿಬಾರದು. ತಾಯಿಯ ಆರಾಧನೆ ಮಾಡಿ, ಒಂದು ದೇವಿಯ ಸಾನ್ನಿಧ್ಯಕ್ಕೆ ಹೋಗಿ ಭಕ್ತಿಯಿಂದ ದೇವರನ್ನ ಪ್ರಾರ್ಥನೆ ಮಾಡಿ ಬಂದರೆ ಇಷ್ಟಾರ್ಥ ಸಿದ್ಧಿಯಾಗುತ್ತೆ. ಜೊತೆಗೆ ನೀವು ಮಾಡಿದಂತಹ ಎಲ್ಲ ಕೆಲಸಗಳನ್ನು ಶೀಘ್ರವಾಗಿ ಸಿದ್ಧಿಸ್ಕೊಳ್ಬೇಕಾದ್ರೆ ನಿಮ್ಮ ಮನೆ ದೇವರ ಅನುಷ್ಠಾನ ಮಾಡಬೇಕು. ಮನೆ ದೇವರ ಪ್ರಾರ್ಥನೆ ಇಲ್ಲ ಅಂದರೆ, ಮನೆ ದೇವರ ಕೃಪೆ ಇಲ್ಲ ಅಂದರೆ ನೀವು ಯಾವುದೇ ಹೋಮ ಹವನಗಳನ್ನು ಮಾಡಿದ್ರೂ ಯಾವುದೂ ಕಾರ್ಯಸಿದ್ಧಿ ಆಗುವುದಿಲ್ಲ. ಅದಕ್ಕೆ ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಪ್ರಥಮದಲ್ಲಿ ಫಸ್ಟ್ ಮಾಡಬೇಕಾದ್ದು ಗಣಪತಿ ಪ್ರಾರ್ಥನೆ, ಎರಡನೇದು ಇಷ್ಟದೇವರ ಪ್ರಾರ್ಥನೆ. ಆ ಇಷ್ಟದೇವರ ಪ್ರಾರ್ಥನೆ ಮಾಡಬೇಕಾದ್ರೆ 2 ಪೂರ್ಣ ಫಲಗಳನ್ನು ಭಗವತ್ ಸಾನ್ನಿಧ್ಯದಲ್ಲಿಟ್ಟು ಭಗವಂತನಿಗೆ ಅರ್ಪಣೆ ಮಾಡಿ ನಂತರ ಕೆಲಸ ಪ್ರಾರಂಭಿಸಬೇಕು. ಇದು ಧರ್ಮ. ಹೀಗೆ ಮಾಡಿ ಕೆಲಸ ಕಾರ್ಯ ಸಿದ್ಧಿ ಆಗುತ್ತೆ. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋ ಸಮಯ. ಕರೆ ಮಾಡಿ ಕಾಯ್ತಿರೋರು ಯಾರು? ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಯಾರು ಮಾತಾಡ್ತಿರೋದು? ಸುವರ್ಣ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ಮಾಡಿರೋದ್ರಿಂದ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ ಸಿಸ್ಟರ್ ಬಗ್ಗೆ ಕೇಳ್ಬೇಕಿತ್ತು ಮೇಡಮ್. ನಿಮ್ಮ ಸಿಸ್ಟರ್ ಪಕ್ಕದಲ್ಲೇ ಇದ್ದಾರಾ? ಇಲ್ಲ ಮೇಡಮ್, ಅವರು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಮಾಡ್ಕೊಂಡು ಹೊರಟೋಗಿದ್ದಾರೆ ಮೇಡಮ್. ಗುರುಜಿ ಇದ್ದಾರೆ, ಮಾತಾಡಿಮ್ಮ. ಹಲೋ, ಅವ್ರ ಬಗ್ಗೆ ಕೇಳ್ಬೇಕಾಗಿತ್ತು ಮೇಡಮ್. ಹಲೋ. ಹಲೋ. ಹೇಳಮ್ಮ ಮಗು. ಹಲೋ ಗುರುಜಿ, ನಾನು ಸುವರ್ಣ ಅಂತ. ಹೇಳಮ್ಮ. ನಮ್ ತಂಗಿ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಮಾಡ್ಕೊಂಡು ಹೊರಟೋಗಿದ್ದಾರೆ ಗುರುಜಿ. ಅವ್ರ ಬಗ್ಗೆ ಕೇಳ್ಬೇಕಾಗಿತ್ತು. ಅವ್ರು ಹೇಗಿರ್ತಾರೆ ಅಂತ ಕೇಳ್ಬೇಕಾಗಿತ್ತು ಗುರುಜಿ. ಹೇಗಮ್ಮ ಗೊತ್ತಾಗುತ್ತೆ? ಅವರ ಕಣ್ಣರೇಖೆ ಇಲ್ಲ, ಅವರ ಸ್ವರತರಂಗ ಇಲ್ಲ. ನಾನು ಕಳ್ಸ್ಕೊಟ್ಟಿದ್ದೀನಿ ಗುರುಜಿ, ಆದ್ರೆ ಅದು ನಿಮ್ ಕೈಲಿ ಸೇರಿದೆಯೋ ಇಲ್ವೋ ಗೊತ್ತಿಲ್ಲ ಗುರುಜಿ. ಇನ್ನ ಬಂದಿಲ್ಲಮ್ಮ. ಇನ್ನು ಸಾಕಷ್ಟು ನಮ್ಮ ಇರತಕ್ಕಂಥ ತಮ್ಮ ಅವ್ರದ್ದು ಮತ್ತೆ ನಮ್ ತಂಗಿ ಅವ್ರದ್ದು ಕಣ್ಣು ಆಶ್ಚರ್ಯದಿಂದ ಕಳಿಸಿದ್ದೀನಿ ಗುರುಜಿ. ಖಂಡಿತ ನೋಡ್ತೀನಮ್ಮ. ಅದು ನೋಡಿ ನಿಮ್ ಗಮನಕ್ಕೆ ತರ್ತೇನೆ. ಯಾಕೆಂದ್ರೆ ಆಧಾರ ಇಲ್ಲದಿರ ನಾನು ಹೇಗೆ ಮಾತಾಡ್ಲಿಕ್ಕೆ ಬರುತ್ತೆ? ಹೌದು ಗುರುಜಿ. ಆದ್ರೆ ಅವಳು ಕಟಕ ರಾಶಿಯಿಂದ ಅವಳ ರಾಶಿ. ಕರ್ಕಾಟಕ ರಾಶಿ ಆದ್ರಿಂದ ರಾಶಿ ಫಲದಲ್ಲಿ ಪ್ರತಿದಿನ ಏನ್ ಸಮಸ್ಯೆ ಇರುತ್ತೆ ನಾನು ತಿಳಿಸ್ಬೋದು ಅಷ್ಟು ಬಿಟ್ರೆ. ಪುಷ್ಯ ನಕ್ಷತ್ರ ಗುರುಜಿ ಅವ್ರದ್ದು. ಇವತ್ತು ಪುಷ್ಯ ನಕ್ಷತ್ರ ಇದೆ, ಚಂದ್ರ ಚೆನ್ನಾಗಿದ್ದಾನೆ, ಚಿಂತೆ ಮಾಡಬೇಡಿ. ಆದಷ್ಟು ಒಳ್ಳೇದಾಗ್ಲಿ ಅಂತ ಅಷ್ಟನ್ನ ಹರಿಸ್ಬೋದು. ಬಟ್ ಏನಾರು ಆಧಾರ ಸಿಕ್ಕಿದ್ರೆ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ನಿಮ್ಮ ತಮ್ಮ ಮತ್ತು ತಂಗಿಯ ಫೋಟೋ ನನ್ನ ಮುಂದೆ ಬರಲಿ, ಖಂಡಿತ ನಾನು ಮಾತಾಡ್ತೀನಮ್ಮ. ಒಳ್ಳೇದಾಗ್ಲಿ ಮಗು. ಧನ್ಯವಾದಗಳು ಸುವರ್ಣ ಅವರ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ. ಯಾರು ಮಾತಾಡ್ತಿರೋದು? ಯಶವಂತಿ ಅಂತ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕಿತ್ಮಾ? ನನ್ನ ಬಗ್ಗೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮಂಗಳೂರಿನಿಂದ. ದಯವಿಟ್ಟು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ, ಇಲ್ದಿದ್ರೆ ಕರೆ ಕಟ್ ಆಗ್ಬಿಡತ್ತೆ. ಇಲ್ಲಾಂದ್ರೆ ಸ್ವಲ್ಪ ದೂರ ಬಂದ್ ಮಾತಾಡಿ. ಗುರುಜಿ ಇದ್ದಾರೆ, ಮಾತಾಡಿಮ್ಮ. ಆಯ್ತು ಮೇಡಮ್. ಹಲೋ. ಹಲೋ, ನಮಸ್ತೆ. ನಮಸ್ತೆ ಅಮ್ಮ, ಹೇಳಿ ತಾಯಿ. ನನ್ನ ಹೆಸರು ಯಶವಂತಿ ಅಂತ ಸರ್. ಹೇಳಮ್ಮ. ನಂಗೆ ಮಕ್ಕಳಿಲ್ಲ, ಅದಕ್ಕೆ ಕೇಳಿಕ್ಕೆ. ಮದುವೆ ಆಗಿ ಎಷ್ಟು ವರ್ಷ ಆಯ್ತು? 15 ವರ್ಷ ಆಯ್ತು. 15 ವರ್ಷ. ಒಮ್ಮೆಲೂ ಯಾವಾಗ ಒಂದ್ಸತಿನೂ ಗರ್ಭ ನಿಂತಿಲ್ವಮ್ಮ? ಒಂದ್ಸಾರಿ ಆಗಿದೆ ಸರ್. ಎಷ್ಟು ತಿಂಗಳು ನಿಂತಿತ್ತಾಗ? 1.5-2 ತಿಂಗಳು ಆಗಿದೆ. ಮತ್ತೆ ಆಗ್ಲೇ ಇಲ್ಲ. ಇದಕ್ಕೆ ವೈದ್ಯರ ಸಲಹೆ ತೆಗೆದುಕೊಂಡಿದ್ದೀರಾ? ಡಾಕ್ಟರ್ ಮಾತಾಡಿದ್ರಾ? ಹೌದು, ಎಲ್ಲ ಆಗಿದೆ, ಅದೆಲ್ಲ ಸರಿಯಾಗಿದೆ ಅಂತ ಹೇಳಿದ್ದಾರೆ. ನಿಮ್ಮ ಮನೆ ದೇವರು ಯಾವ್ದಮ್ಮ? ನಮ್ಮ ಮನೆದು ದೇವಿ ದುರ್ಗಾದೇವಿ. ದುರ್ಗಾದೇವಿ.
ಒಂದು 4 ಮಂಗಳವಾರ ತಾಯಿನ ಪ್ರಾರ್ಥನೆ ಮಾಡಿ ತಾಯಿ ಆಸ್ಥಾನದಲ್ಲಿ ಗುಡಾನ ನೈವೇದ್ಯ ಮಾಡಿಸಿ, ಅಂದ್ರೆ ಪೊಂಗಲ್ ನೈವೇದ್ಯ ಮಾಡಿಸಿ, ಸಿಹಿ ಪೊಂಗಲ್ ನೈವೇದ್ಯ ಮಾಡಿಸಿ ಅದನ್ನ ಮಕ್ಕಳಿಗೆ ಹಂಚಿ. ಆಯ್ತು ಆಗ ಅಂತಹ ಏನಾದ್ರು ದೋಷಗಳಿದ್ರು ಸಹಿತ ಖಂಡಿತ ನಿಲ್ಲತೆ. ಯಾವತ್ತು ಮಂಗಳವಾರ ಮಾಡ್ಬೇಕು? ಮಂಗಳವಾರ 4 ಮಂಗಳವಾರ ಮಾಡಿಸಿಮ್ಮ. ಆಯ್ತು. ಒಳ್ಳೇದಾಗ್ಲಿ ತಾಯಿ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ಈಗ ಮುಂದಿನ ರಾಶಿ ಕನ್ಯಾ ರಾಶಿಯವ್ರಿಗೆ ಹೇಗಿದೆ ಗುರುಜಿ ಈ ದಿನ? ಖಂಡಿತಮ್ಮ. ಇನ್ನ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರ ಚಾರ್ಟ್ ಪ್ರಕಾರ ಬುಧ ಮತ್ತು ಚಂದ್ರ ಶುಕ್ರ ಇರ್ತಕ್ಕಂಥ ಆಸ್ಥಾನ ಬಹಳ ವಿಶೇಷವಾಗಿದೆ. ಇವತ್ತು ಕನ್ಯಾ ರಾಶಿಯವರು ನಿಮ್ಮ ಸ್ವಯಂ ಇಚ್ಛೆಯಿಂದ ಅಂದರೆ ಸ್ವಯಂ ಪ್ರಭೆಯಾಗಿ ನೀವು ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಳ್ಳುವಂತಹ ವಿಶೇಷವಾದಂಥ ದಿನ. ಇವತ್ತು ತಾವು ಅಂದುಕೊಂಡಿದ್ದನ್ನು ಸಾಧನೆ ಮಾಡ್ತೀರಿ. ಆದರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ದೇವಿ ಆರಾಧನೆಯನ್ನು ತಪ್ಪದಿರ ದೇವಿ ಆರಾಧನೆ ಮಾಡಿ ದೇವಿ ಆಲಯಕ್ಕೆ ರಾಹುಕಾಲದಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋದ್ರಿಂದ ಮತ್ತಷ್ಟು ಕಾರ್ಯಸಿದ್ಧಿ ಆಗುತ್ತೆ. ದುರ್ಗಾ ದೀಪ ನಮಸ್ಕಾರ ಅಥವಾ ದುರ್ಗಾ ಆಲಯದಲ್ಲಿ ದೇವಿಗೆ ಒಂದಿಷ್ಟು ಕೆಂಪು ಹೂಗಳನ್ನು ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬರ್ತಕ್ಕಂಥದ್ದು, ಈ ಪ್ರಕಾರವಾದಂಥ ಅನುಷ್ಠಾನವನ್ನು ಮಾಡಿ ಕನ್ಯಾ ರಾಶಿಯವರಿಗೆ ಮತ್ತಷ್ಟು ಕಾರ್ಯಸಿದ್ಧಿಯನ್ನು ಪಡಿರಿ. ಇನ್ನು ತುಲಾರಾಶಿ. ತುಲಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರ ಚಾರ ಪ್ರಕಾರ ತುಲಾರಾಶಿಯಲ್ಲಿರ್ತಕ್ಕಂಥವ್ರಿಗೂ ಅದೃಷ್ಟ ಚೆನ್ನಾಗಿದೆ. ಕೆಲಸ ಕಾರ್ಯಗಳು ಸಿದ್ಧಿ ಆಗುತ್ತೆ, ಆದರೆ ಲಾಭ ಕಡಿಮೆ ಆಗುತ್ತೆ. ನೀವು ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರಗಳಾಗಲಿ ಕೆಲಸ ಕಾರ್ಯಗಳಾಗಲಿ ಅದರಲ್ಲಿರ್ತಕ್ಕಂಥ ಯಶಸ್ಸನ್ನು ನೋಡಲಿಕ್ಕೆ ಸ್ವಲ್ಪ ಮಟ್ಟಿಗೆ ಹಿಂದಾಗ್ಬೋದು. ಆದರೂ ದುರ್ಗೆಯನ್ನು ಪ್ರಾರ್ಥನೆ ಮಾಡಿದ್ರೆ ದುಃಖಗಳು ದೂರ ಅಂತ ಹೇಳ್ತಾರೆ. ಅದರಿಂದ ತುಲಾರಾಶಿಯವರು ಇವತ್ತಿನ ದಿವಸ ಒಂದು ಗೋಪ್ರಾರ್ಥನೆ ಮಾಡಬೇಕು ಅಥವಾ ದುರ್ಗಾದೇವಿನ ಆರಾಧನೆ ಮಾಡಬೇಕು. ಇವೆರಡರಲ್ಲಿ ಯಾವುದು ಮಾಡಿದ್ರೂ ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುತ್ತೆ. ಹಾಗೆ ವಯಸ್ಸಾದಂಥವರು ಆರೋಗ್ಯದ ಬಗ್ಗೆ ಚಿಂತೆ ಇದೆ, ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚು ಲಕ್ಷ್ಯ ಕೊಡಿ. ಜೊತೆಗೆ ನೀವು ಮಾಡಬೇಕಾದ್ದು ಆರೋಗ್ಯನ ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ಒಂದು ಚಿಟಿಕೆ ಕಲ್ಲುಪ್ಪನ್ನು ತೆಗೆದು ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕಿ. ತುಲಾರಾಶಿಯವರಿಗೆ ಇದು ಆರೋಗ್ಯ ಸರಿಯಿಲ್ದಿರ ಅನಾರೋಗ್ಯದಲ್ಲಿ ಪೀಡಿತರಾಗಿದ್ದು ಅನಾರೋಗ್ಯ ಸಮಸ್ಯೆಗಳು ನಿಮ್ಮನ್ನು ತುಂಬ ಬಾಧಿಸ್ತಾ ಇದ್ದರೆ ಇದನ್ನು ನೀವು ಈ ತರಹ ಒಂದು ಅನುಷ್ಠಾನವನ್ನು ಮಾಡಿ ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುತ್ತೆ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಚಂದ್ರ ಚೆನ್ನಾಗಿದ್ದಾನೆ, ಮನಸ್ಸು ಸಮಾಧಾನ ಇದೆ. ಆದರೂ ಒಳಗಡೆ ಇರ್ತಕ್ಕಂತಹ ಕೆಲವು ನೋವುಗಳನ್ನು ಮತ್ತೊಬ್ಬರಲ್ಲಿ ಹೇಳ್ಕೊಳಕ್ಕಾಗ್ದಿರ ಸಾಕಷ್ಟು ನೋವು ಪಡ್ತಾ ಇರ್ತೀರಿ. ನೀವು ಹಾಕೋ ಒಂದೊಂದು ಹೆಜ್ಜೆನೂ ಯಾರು ಏನು ನೋಡ್ತಾರೋ ಏನು ಮಾತಾಡ್ತಾರೋ, ನಾನು ಮಾಡ್ತಾ ಇರ್ತಕ್ಕಂಥ ಕೆಲಸ ಸರಿ ಇದೆಯೋ ಇಲ್ವೋ, ಅಥವಾ ನಾನು ಹೋಗ್ತಾ ಇರ್ತಕ್ಕಂಥ ದಾರಿ ಸರಿ ಇದೆಯೋ ಇಲ್ವೋ, ಅಥವಾ ನಾನು ಈ ಮಾತಾಡಿದ್ರೆ ತಪ್ಪಾಗತ್ತೇನೋ, ಈ ಪ್ರಕಾರವಾದಂತಹ ಸಂದೇಹಗಳು ಈ ಪ್ರಕಾರದಂಥ ಸಂಶಯ ನಿಮಗೆ ಬಾಧಿಸ್ತಾ ಇರುತ್ತೆ. ನೀವು ಧೈರ್ಯವಾಗಿ ನೀವು ಮಾಡ್ತಾ ಇರ್ತಕ್ಕಂಥ ಕಾಯಕವನ್ನು ಭಗವಂತನ ಪಾದಕ್ಕೆ ಅರ್ಪಣೆ ಮಾಡಿ ಮಾಡಬೇಕಾದ ಕೆಲಸಗಳನ್ನು ಅಚ್ಚುಕಟ್ಟಾಗಿ ನೀವು ಮಾಡಿದ್ದೇ ಆದರೆ ಖಂಡಿತ ಒಳ್ಳೆಯ ಯಶಸ್ಸಿದೆ. ಅಷ್ಟೇ ಅಲ್ಲ, ವಯಸ್ಸಾದಂಥವರಿಗೆ ಮತ್ತು ಅತಿ ಚಿಕ್ಕ ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ಮತ್ತು ವಯಸ್ಸಾದಂಥವರಿಗೆ ಅನಾರೋಗ್ಯ ಪೀಡಿತವಾಗುವಂಥದ್ದು, ಅಂದರೆ ಆರೋಗ್ಯ ಸಮಂಜಸವಾಗಿಲ್ದಿರ ಅನಾರೋಗ್ಯ ಹುಟ್ಟುವಂಥದ್ದು, ಅನಾರೋಗ್ಯದಲ್ಲಿ ನರಳುವಂತಹ ಕಾಲಗಳಾಗ್ಬೋದು. ಜೋಪಾನ. ಇಂಥದ್ದು ಪ್ರಾರಂಭದಲ್ಲೇ ವೈದ್ಯರ ಸಲಹೆ ತೆಗೆದುಕೊಳ್ಳಿ, ಸರಿಪಡಿಸ್ಕೊಳ್ಳಿ. ಇನ್ನು ಧನುರಾಶಿ. ಧನುರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರ ಪ್ರಕಾರ ಧನುರಾಶಿಯಲ್ಲಿ ಯಶಸ್ಸಿದೆ, ಚಂದ್ರ ಚೆನ್ನಾಗಿದ್ದಾನೆ. ಜಾತಕದಲ್ಲಿ ಚಂದ್ರ ಚೆನ್ನಾಗಿದ್ದಾಗ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ. ಆದರೆ ಧನುರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ದೇವಿನ ಪ್ರಾರ್ಥನೆ ಮಾಡಿ ಜೊತೆಗೆ ಅಶ್ವತ್ಥ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಅಶ್ವತ್ಥ ವೃಕ್ಷನ ಮುಟ್ಟಿ ನಮಸ್ಕಾರ ಮಾಡಿ ಅಶ್ವತ್ಥ ವೃಕ್ಷದ ತಳಗೆ ಒಂದು 10 ರಿಂದ 15 ನಿಮಿಷ ಕೂತ್ಕೊಳ್ಳಿ. ಅಲ್ಲಿ ಅಶ್ವತ್ಥನ ಪ್ರಾರ್ಥನೆ ಮಾಡಿ ಅಥವಾ ನಿಮ್ಮ ಮನೆದೇವರ ಪ್ರಾರ್ಥನೆ ಮಾಡಿ. ಧನುರಾಶಿಯವರು ಅಶ್ವತ್ಥ ಪ್ರಾರ್ಥನೆ ಮಾಡೋದ್ರಿಂದ ಇರ್ತಕ್ಕಂಥ ದೋಷಗಳು ದೂರ ಆಗುತ್ತೆ, ಮನಸ್ಸಿಗೆ ಶಾಂತಿ ಆಗುತ್ತೆ. ಹಾಗೆ ದೂರಭಾರ ಪ್ರಯಾಣದ ಬಗ್ಗೆ ಬಹಳ ಚಿಂತನೆ ಮಾಡ್ತಿದ್ದೀರಿ. ದೂರ ಪ್ರಯಾಣ ಮಾಡ್ತಕ್ಕಂಥದ್ದು ಈ ಸಮಯ ಅಷ್ಟೊಂದು ಸಮಂಜಸವದ್ದಲ್ಲ. ಹಾಗೆ ದೂರ ಪ್ರಯಾಣ ಹೊರಡಲೇಬೇಕಾದಂಥ ಪ್ರಸಂಗ ಇದ್ದರೆ ನಿಮ್ಮ ಮನೆದೇವರನ್ನ ಪ್ರಾರ್ಥನೆ ಮಾಡಿ, ಯಾವುದಾದ್ರು ಗುರುಗಳ ಆಸ್ಥಾನಕ್ಕೆ ಹೋಗಿ ಗುರುಗಳ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿ ನಂತರ ನಿಮ್ಮ ಪ್ರಯಾಣನ ಮುಂದುವರಿಸಿ, ಯಶಸ್ಸಾಗುತ್ತೆ. ಒಳ್ಳೆಯದಾಗಲಿ. ಗುರುಜಿ, ಈಗ ಮುಂದಿನ ಕರೆ ಸಿದ್ಧವಾಗಿದೆ ಗುರುಜಿ. ಹಲೋ, ನಮಸ್ತೆ. ಕೇಳಿಸ್ತಾ ಇದೆ ನಮ್ಮ ಧ್ವನಿ? ನಮಸ್ತೆ, ಯಾರು ಮಾತಾಡ್ತಿರೋದು? ನಮಸ್ತೆ ಮೇಡಮ್, ನಾವು ನಾಗರತ್ನಮ್ಮ ಅಂತ. ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ತುಮಕೂರಿಂದ. ಯಾರ ಬಗ್ಗೆ ಕೇಳ್ಬೇಕಿತ್ಮ? ನಮ್ ಬಗ್ಗೆನೆ, ನಮ್ಮ ಸಂಸಾರದ ಬಗ್ಗೆ ಕೇಳ್ಬೇಕಿತ್ತು. ಗುರುಜಿ ಇದ್ದಾರೆ, ಮಾತಾಡಿಮ್ಮ, ಮಾತಾಡಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಮಾತಾಡಮ್ಮ. ತುಂಬಾ ತಂದಿದೀವಿ ಗುರುಜಿ. ನಾವು ಏನು ಸಮಸ್ಯೆ ಇದೆಯಮ್ಮ? ಏನ್ ಮಾಡಿದ್ರು ನಮ್ದು ಇಲ್ಲ ಮನೆಗೆ. ಎಲ್ಲ ವ್ಯವಹಾರ ಎಲ್ಲ ಹಾಳಾಯ್ತು ನಮ್ಗೆ. ಏನ್ ಕೆಲಸ ಮಾಡೋದು? ಅಲ್ಲಿ ಅಂಗಡಿ ಮಾಡ್ಕೊಂಡೆ, ಏನು ಅರ್ಥ ಇಲ್ಲ. ಇವತ್ತು ಬೇಕಾದ್ರೆ ನಿಂತಿದ್ದೀವಿ ಸ್ವಾಮಿ. ಇಲ್ಲಮ್ಮ, ನಿನ್ನ ಸ್ವರತರಂಗ ಪ್ರಕಾರ ಸದ್ಯದಿಂದಲೇ ನೀನು ಸರಿ ಹೋಗ್ತೀಯ. ಇರ್ತಕ್ಕಂಥ ದೋಷಗಳು ದೂರ ಆಗತ್ತೆ. ನೀನು ಅಧೈರ್ಯ ಪಡಬಾರ್ದು ಈ ಸಮಯದಲ್ಲಿ.
ಒಳ್ಳೇದ್ ಮಾಡಕ್ ಹೋದ್ರು ನಮಗ್ ತುಂಬಾ ತೊಂದ್ರೆ ಗುರುಜಿ. ಏನ್ ಮಾಡಿದ್ರು ಪರಿಹಾರ ಆಗುತ್ತೆ ಗುರುಜಿ ಇದು. ಅಮ್ಮ, ನಿನ್ನ ಗ್ರಹಗತಿಗಳು ಸರಿ ಇಲ್ಲದ್ರಿಂದ ಇನ್ನೂ 6 ತಿಂಗಳ ತನಕ ನೀನು ಈ ಕಷ್ಟ ಹೀಗೆ ಇರುತ್ತೆ ತಾಯಿ. ಆಯ್ತು, ಅದಕ್ಕೆ ಏನ್ ಮಾಡ್ಬೇಕು ಗುರುಜಿ? ಮುಂದಿನ 6 ತಿಂಗಳು ಕಳೆದ್ರೆ ಖಂಡಿತ ಕಾರ್ಯಸಿದ್ಧಿ ಆಗತ್ತೆ. ಇದಕ್ಕೆ ನೀವು ಮಾಡಬೇಕಾದ್ದು ಪ್ರತಿ ಮಂಗಳವಾರ ತಾಮ್ರ ಚೊಂಬಲ್ಲಿ ಅರ್ಧ ನೀರು ಹಾಕಿ ಅದರೊಳಗಡೆ ಒಂದು ಬಟ್ಲಡಿಕೆ, ಒಂದು ಏಲಕ್ಕಿ, ಒಂದು ಏಲಕ್ಕಿ ಪೂರ್ತಿ, ಬಟ್ಲಡಿಕೆ, ಏಲಕ್ಕಿ, ಒಂದು ಚಿಟಿಕೆ ಉದ್ದಿನಬೇಳೆ, ಇದಿಷ್ಟು ಹಾಕಿ ನಿಮ್ಮ ಮನೆಯ ನೈಋತ್ಯ ಮೂಲೆಯಲ್ಲಿಡಿ. ನೈಋತ್ಯ ಮೂಲೆಯಲ್ಲಿಟ್ಟು ಮಾರನೇ ದಿವಸ ಬೆಳಿಗ್ಗೆ ಅದನ್ನ ನೀರಿನ ದೃಷ್ಟಿ ತೆಗೆದು ಅದನ್ನ ಹಸಿರು ಗಿಡದ ಮೇಲೆ ಚೆಲ್ಲಿ. ಈ ಪ್ರಕಾರ ನೀವು ಮಾಡತಕ್ಕಂಥದ್ದು ಬಹಳ ಉತ್ತಮ. ಮತ್ತು 4 ಅಮಾವಾಸ್ಯೆ ನಿಮ್ಮ ಮನೆ ಸಮೀಪದಲ್ಲಿ ಎಲ್ಲಾದ್ರೂ ಆಂಜನೇಯ ಸ್ವಾಮಿ ದೇವಸ್ಥಾನ ಇದ್ರೆ ಬೆಲ್ಲದ ಚಿನ್ನಲ್ಲಿ ತುಪ್ಪದ ಬತ್ತಿ ಇಟ್ಟು ದೇವರಿಗೆ ಆರತಿ ಮಾಡಿ. ಇದಿಷ್ಟನ್ನ ನೀವು ಮಾಡಿ ಮತ್ತೆ ಸಣ್ಣ ಪುಟ್ಟ ಮಕ್ಕಳಿಗೆ ಏನಾದ್ರು ತಿನ್ಲಿಕ್ಕೆ ಕೊಡ್ತಾ ಬನ್ನಿ. ಇಷ್ಟು ಮಾತ್ರ ಮಾಡ್ತಾಯಿ, ಖಂಡಿತ ಅಭಿವೃದ್ಧಿ ಆಗ್ತೀರಿ. ಧೈರ್ಯ ತಂದ್ಕೊಳ್ಳಿ, ಅಧೈರ್ಯ ಪಡಬಾರದು. ಕಷ್ಟ ಅಂತಕ್ಕಂಥದ್ದು ಮನುಷ್ಯನಿಗಲ್ದಿರ ಮರಗ್ ಬರೋದಿಲ್ಲಮ್ಮ. ನಾವು ಅಧೈರ್ಯ ಪಡಬಾರದು ತಾಯಿ. ನೀನ್ ಧೈರ್ಯವಾಗಿದ್ರೆ ನೀನ್ ಎಲ್ಲಾ ಕೆಲಸಗಳನ್ನು ಸಾಧನೆ ಮಾಡ್ತೀಯ. ಏನ್ ಮಾಡೋಣ ಗುರುಜಿ, ತಂದೆ ತಾಯಿ ಸಾಕ್ದೆ ಏನ್ ಮಾಡಿದ್ರು ನಮ್ಗಿಲ್ಲ ಗುರುಜಿ. ಅವಮಾನದಾಗೆ ಇಲ್ಲಮ್ಮ, ಧೈರ್ಯ ತಂದ್ಕೊಳಮ್ಮ. ನಿನ್ನಲ್ಲಿ ಸಾಕಷ್ಟು ಅಭಿವೃದ್ಧಿತನ ಇದೆ. ಈ 6 ತಿಂಗಳು ಕಳೀಲಿ ತಾಯಿ, ನೀವು ತುಂಬಾ ಚೆನ್ನಾಗಾಗ್ತೀರಿ. ಒಳ್ಳೇದಾಗ್ಲಿ ತಾಯಿ. ಶುಕ್ರವಾರ ಇವತ್ತು ಗುರುಜಿಯವ್ರು ಎಲ್ಲಿಗೆ ಬರ್ತಿದ್ದಾರೆ, ಶನಿವಾರ ಎಲ್ಲಿಗೆ ಬರ್ತಿದ್ದಾರೆ ತಿಳಿಸಿದ್ವಿ. ಇನ್ನು ಭಾನುವಾರ ಕೂಡ ಗುರುಜಿಯವ್ರು ರೆಸ್ಟ್ ತಗೋತಾ ಇಲ್ಲ, ಅವತ್ತು ಕೂಡ ಹೋಗ್ತಾ ಇದ್ದಾರೆ ವಿಶೇಷವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಗುರುಜಿಯವರು ಭಾನುವಾರ ಬೆಳಗ್ಗೆ 12 ಗಂಟೆ ಸುಮಾರಿಗೆ ಇರ್ತಾರೆ. ಪೀಣ್ಯ 2ನೇ ಹಂತದ ಅಂದ್ರಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು. ಇಲ್ಲಿ ಜೋಡಿ ಮುನೀಶ್ವರ ಸ್ವಾಮಿ ದೇವಸ್ಥಾನ ಟ್ರಸ್ಟ್ ಮತ್ತು ಸಂಪತ್ ಯುವಕರ ಗೆಳೆಯರ ಬಳಗ ಇವರ ಒಂದು ಜಂಟಿ ಆಶ್ರಯದಲ್ಲಿ ಜರುಗುತ್ತಿರುವಂತಹ ವಿಶೇಷವಾದ ಕಾರ್ಯಕ್ರಮ. ಅಂದ್ರೆ ಅಲ್ಲಿ ಜೋಡಿ ಮುನೀಶ್ವರ ಉದ್ಭವ ಲಿಂಗ ಇದೆ. ಹಾಗಾಗಿ ಆ ಒಂದು ಲಿಂಗಕ್ಕೆ 10,008 ರುದ್ರಾಕ್ಷಿಯಿಂದ ರುದ್ರಾಭಿಷೇಕ ಮಾಡಲಾಗ್ತಿದೆ. ಆ ರುದ್ರಾಕ್ಷಿ ಜೊತೆಗೆ ಬಿಳಿ ಗುಲಗಂಜಿಯನ್ನ ಗುರೂಜಿಯವರು ಸ್ವತಃ ಅವರ ಹಸ್ತದಿಂದ ತಮ್ಮೆಲ್ಲರಿಗೂ ನೀಡಲಿದ್ದಾರೆ. ಹಾಗಾಗಿ ಇಲ್ಲಿಗೆ ಬರ್ಬೋದು. ಅಂದ್ರೆ ಹಳ್ಳಿಗೆ ಭಾನುವಾರ ಬೆಳಗ್ಗೆ ನೆನಪಿರಲಿ 12 ಗಂಟೆಗೆ ಅಲ್ಲಿ ವಿಶೇಷವಾದ ಹೋಮ ಕೂಡ ಜರುಗ್ತಿದೆ. ಪೂರ್ಣಾಹುತಿ ಸಮಯಕ್ಕೆ ಗುರೂಜಿಯವರು ಹೋಗ್ತಿದ್ದಾರೆ. ಜೊತೆಗೆ ಗಣೇಶೋತ್ಸವ ಕೂಡ ಮಾಡ್ತಾ ಇದ್ದಾರೆ ಅಲ್ಲಿ. ಅದಾದ ನಂತರ ಗುರೂಜಿಯವರು 1:30 ಸುಮಾರಿಗೆ ಬರ್ತಿದ್ದಾರೆ. ಬೆಂಗಳೂರಿನ ಮಹಾಲಕ್ಷ್ಮೀಪುರಂ ಇಸ್ಕಾನ್ ಎದುರು ಇರುವಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಕಿರ್ಲೋಸ್ಕರ್ ಪೌಂಡ್ರಿ 6ನೇ ಅಡ್ಡರಸ್ತೆ ಕಿರ್ಲೋಸ್ಕರ್ ಪೌಂಡ್ರಿ ನಾಗರಿಕರ ಕ್ಷೇಮಾಭಿವೃದ್ಧಿ ಸಂಘದವರು ಪರಿಸರ ಸ್ನೇಹಿ ಬಣ್ಣರಹಿತ ಗಣೇಶನನ್ನ ಇಟ್ಟು ಗಣೇಶೋತ್ಸವ ಮಾಡ್ತಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಿದ್ದಾರೆ. ಜೊತೆಗೆ ಮಹರ್ಷಿ ಮಾತಿದ್ದೇ ಇರತ್ತೆ, ಮಹರ್ಷಿ ಸಾಂತ್ವನ ಕಾರ್ಯಕ್ರಮ. ಹಾಗಾಗಿ ಆಸಕ್ತರೇ ಬನ್ನಿ, ಭಾಗವಹಿಸಿ ಅಂತ ಹೇಳ್ತಾ ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ್ವಾ? ಹಲೋ ನಮಸ್ತೆ, ಯಾರು ಮಾತಾಡ್ತಿರೋದು? ಮೇಡಮ್ ನಮಸ್ತೆ ಮೇಡಮ್, ನನ್ನ ಹೆಸರು ಸೈಯದ್ ದಿಲೀಪ್ ಅಂತ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೇಡಮ್ ಚಾಮರಾಜಪೇಟೆ, ಬೆಂಗಳೂರು. ಯಾರ ಬಗ್ಗೆ ಕೇಳ್ಬೇಕಿತ್ತು ಸೈಯದ್ ಅವ್ರೆ? ಮೇಡಮ್ ನನ್ನ ಬಗ್ಗೆನೇ ಕೇಳ್ಬೇಕಾಯ್ತು ಮೇಡಮ್. ನಿಮ್ ಹೆಸರೇನ್ ಹೇಳಿದ್ರಿ? ಸೈಯದ್ ದಿಲೀಪ? ಸೈಯದ್ ದಿಲೀಪ್. ಗುರುಜಿ ಇದಾರೆ, ಮಾತಾಡಿ. ಹಲೋ ಹಲೋ ನಮಸ್ತೆ ಗುರುಜಿ. ನಮಸ್ತೆಪ್ಪ, ಹೇಳಿ. ನಾನು ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು. ಮೊದಲಿಗೆ ಹೋದಾಗ ನನಗೆ ರಾಘವೇಂದ್ರ ಮಹಿಮೆ ಸೀರಿಯಲ್ ಅಲ್ಲೇ ಹೋಗಿದ್ದ ದಿವಸನೇ ಪಾತ್ರ ಸಿಕ್ತು. ಅದಾದ ನಂತರ 1-2 ಸೀರಿಯಲ್ ಮಾಡಿದೆ. ನನಗೆ ಸೀರಿಯಲ್ ಫಿಲಮ್ ಅಲ್ಲಿ ಮುಂದಕ್ಕೆ ಫ್ಯೂಚರ್ ಇದೆ ಗುರುಜಿ, ಅದ್ರ ಬಗ್ಗೆ ತಿಳ್ಕೊಬೇಕಾಗಿತ್ತು. ಖಂಡಿತ ನಿಮಗೆ ಆ ಒಂದು ಪ್ರತಿಭೆ ಇದೆ, ಅದರಲ್ಲಿ ನೀವು ಯಶಸ್ಸಾಗ್ತೀರಿ. ನಿಮ್ಮ ಸ್ವರತರಂಗ ಪ್ರಕಾರ ನಿಮ್ಮ ಜಾತಕದಲ್ಲಿ ನಿಮ್ಮ ಮುಖದ ವರ್ಚಸ್ಸಿಗೂ ಅಷ್ಟೇ ವಿಶೇಷವಾದಂಥ ರೀತಿ ಶುಕ್ರನ ಅನುಗ್ರಹ ನಿಮಗೆ ಚೆನ್ನಾಗಿದೆ. ಕ್ಯಾಮ್ರಾ ಮುಂದೆ ಕೆಲಸ ಮಾಡಬೇಕಾದ್ರೆ ಚಲನಚಿತ್ರ ನಟರಾಗ್ಲಿ ಅಥವಾ ಧಾರಾವಾಹಿಗಳಲ್ಲಿ ನಟನೆ ಮಾಡತಕ್ಕಂಥದ್ದಾಗ್ಲಿ ಅಥವಾ ಯಾವುದೇ ಒಂದು ಕ್ಯಾಮ್ರಾ ಮುಂದೆ ಮಾಡತಕ್ಕಂತಹ ವರ್ಕ್ಗೆ ಅಥವಾ ಮುಖಕ್ಕೆ ಒಂದಿಷ್ಟು ಬಣ್ಣ ಅಥವಾ ಅದಕ್ಕೆ ಬೇಕಾದಂಥ ಅಲಂಕಾರ, ಅದಕ್ಕೆ ಸಂಬಂಧಪಟ್ಟಂತಹ ರೀತಿ ಇರಬೇಕಾದ್ರೆ ಅದಕ್ಕೆ ಶುಕ್ರನ ಅನುಗ್ರಹ ಇದ್ರೆ ಮಾತ್ರ. ಹಾಗೆ ನಿಮ್ಮ ಜಾತಕದಲ್ಲಿ ಶುಕ್ರನ ಅನುಗ್ರಹವೂ ಇದೆ, ಅದೇ ಪ್ರಕಾರವಾದಂತಹ ಕಾರ್ಯಸಿದ್ಧಿಯೂ ಆಗುತ್ತೆ. ಗುರುಜಿ ಆಮೇಲೆ ಒಂದೇ ಒಂದು, ಬಟ್ ನಾನು ಮುಸ್ಲಿಂ ಆಗಿ ಹುಟ್ಟಿದೀನಿ. ಬಟ್ ನಮ್ಮ ಮನೇಲಿ ಎಲ್ಲರೂ ನಾವು ಹಿಂದೂ ಧರ್ಮನೇ ಆಚರಿಸ್ತೀವಿ. ನನಗೆ ಧರ್ಮಸ್ಥಳ ಮಂಜುನಾಥ ನೆನ್ಸ್ಕೊಂಡ್ರೆ ಕೆಲಸ ಆಗತ್ತೆ. ಬಟ್ ನಮ್ಮ ಮನೇಲಿ ಎಲ್ರಿಗೂ ಗೊರವನಹಳ್ಳಿ ಲಕ್ಷ್ಮೀ ದೇವ್ರ ಕೃಪೆ ಇದೆ, ಏಕೆ ಅಂತ ತಿಳ್ಕೊಬೇಕಾಯ್ತು ಗುರುಜಿ. ನೋಡಿ, ನಾವು ಹೇಗ್ ಬೆಳಿತೀವೋ ಹಾಗಿರತ್ತೆ. ನಮ್ಮಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಅಂತಕ್ಕಂತಹ ಭೇದ ಭಾವ ನಮ್ಮಲ್ಲಿಲ್ಲ. ಅಂದ್ರೆ ನಾವು ಮಾಡ್ಕೊಳ್ತಾ ಇದೀವಿ ಅದನ್ನಷ್ಟೇನೆ. ಭಗವಂತ ತಾಯಿ ಗರ್ಭದಿಂದ ಹೊರಬಂದ ತಕ್ಷಣ ಆ ತಾಯಿ ಮೊದಲನೇ ಕ್ಷಣ ಹಾಲು ಕೊಡ್ತಕ್ಕಂಥದ್ದು ತನ್ನ ಎದೆ ಹಾಲು ಇಲ್ಲ ಅಂದಾಗ ಪಕ್ಕದಲ್ಲಿರ್ತಕ್ಕಂಥ ಇನ್ನೊಬ್ಬ ತಾಯಿ ಇದ್ರೆ ಆ ತಾಯಿ ಹಾಲು ಕೊಡ್ತಾರೆ. ಆ ಹಾಲು ಕೊಡಿದ ತಕ್ಷಣ ಅದು ಬೇರೆ ತರ ಆಗುತ್ತಾ? ಅಥವಾ ರಕ್ತದ ಕಣದಲ್ಲಿ ಹಿಂದೂ ಕ್ರೈಸ್ತ ಮುಸಲ್ಮಾನ್ ಅಂತ ಏನಾದ್ರು ಭೇದ ಭಾವಗಳಿದೆಯಾ? ಬಣ್ಣಗಳ ಬದಲಾವಣೆ ಇದೆಯಾ? ನೀವು ಕ್ರೈಸ್ತರು ಅಥವಾ ನೀವು ಮುಸ್ಲಿಮ್ಸ್ ನಿಮ್ಮಲ್ಲಿ ಬಿಳಿ ರಕ್ತ ಇರಲಿ, ಕ್ರೈಸ್ತರಿಗೆ ಹಸಿರು ರಕ್ತ ಇರಲಿ, ಅಥವಾ ನಮಗೆ ಕೆಂಪು ರಕ್ತ ಇರಲಿ, ಈ ತರದ್ದು ಏನಾದ್ರು ಬಣ್ಣಗಳಿದೆಯಾ? ಎಲ್ಲರಿಗೂ ಬಣ್ಣ ಒಂದೇ ರಕ್ತ.
ಜೊತೆಗೆ ಆ ರಕ್ತನ ತೆಗೆದು ಒಂದು ಡ್ರಾಪ್ ಹಾಕಿ 3 ರಕ್ತ ಬೆರೆಸಿದ್ರೆ ಅದರಲ್ಲಿ ಬೇರೆ ಬೇರೆ ಮಾಡ್ಲಿಕ್ಕೂ ಆಗೋದಿಲ್ಲ. ಹಾ ಗುರುಜಿ. ಇಷ್ಟೆಲ್ಲ ಇರಬೇಕಾದ್ರೆ ಜಾತಿ ನಾವು ಅಂದ್ಕೊಂಡಿರೋದು, ಆ ಜಾತಿ ಅಂತಕ್ಕಂಥ ಬಟ್ಟೆ ನಮ್ಮ ಮೇಲೆ ಹಾಕೊಂಡು ನಾವು ಅಲಂಕಾರ ಮಾಡ್ಕೊಂಡು ತೋರಿಸ್ತಾ ಇದೀವಿ, ನಮ್ದು ಇಂಥ ಅಲಂಕಾರ ಚೆನ್ನಾಗಿದೆ, ನೀವೀಗ ಚೆನ್ನಾಗಿದ್ದೀವಿ ಅಂತ. ಆದ್ರೆ ಒಳಗೆ ದೇಹ ಒಂದೇ. ಅದರಿಂದ ಇದ್ರ ಬಗ್ಗೆ ಚಿಂತೆ ಮಾಡೋದು ಬೇಡ. ನೀವು ಯಾವುದೇ ದೇವರನ್ನ ಆರಾಧನೆ ಮಾಡಿ, ನಮ್ಮ ಹಿಂದೂ ದೇವರನ್ನ ಆರಾಧನೆ ಮಾಡಿ, ಕ್ರೈಸ್ತರನ್ನ ಆರಾಧನೆ ಮಾಡಿ, ಮುಸ್ಲಿಂ ದೇವರನ್ನ ಆರಾಧನೆ ಮಾಡಿ, ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಂತೆ ಭಗವಂತ ಖಂಡಿತ ಒಳ್ಳೇದು ಮಾಡ್ತಾನೆ. ನೀವು ಯದ್ಭಾವಂ ತದ್ಭವತಿ. ಜೊತೆಗೆ ನಿಮ್ಮ ಸ್ವರತರಂಗದಲ್ಲಿ ಕನ್ನಡ ಬಹಳ ಸ್ಪಷ್ಟತೆ ತಿಳಿದಾಗೆ ಅನ್ಕೊಂಡೆ ನಾನು. ನೀವು ಹೆಸರಲ್ಲಿ ಮಾತ್ರ ಹಾಗಿದ್ದೀರಿ, ನೀವು ಎಲ್ಲವನ್ನೂ ಸಹಿತ ಪ್ರೀತಿಸೋರಾಗಿದ್ದೀರಿ. ಹಾಗೆ ನಿಮ್ಮ ದೇವರು ಅಂತ ನಿಮ್ಮ ಮತಸ್ಥರಿಗೂ ಅದು ನೋವು ಆಗಬಾರ್ದು. ಅದರಿಂದ ನೀವು ನಿಮ್ಮ ಮತದಲ್ಲಿರ್ತಕ್ಕಂಥ ಸಂಪ್ರದಾಯ ಪದ್ಧತಿಗಳನ್ನು ಅಳವಡಿಸ್ಕೋಬೇಕು. ಹಾಗೆ ನಿಮ್ಮ ಇಷ್ಟಪಡ್ತಾ ಇರೋದ್ರಿಂದ ಧರ್ಮಸ್ಥಳ ಮಂಜುನಾಥನ್ನಾಗ್ಲಿ ಅಥವಾ ಗುರು ರಾಘವೇಂದ್ರ ಸ್ವಾಮಿಗಳನ್ನಾಗ್ಲಿ ಅಥವಾ ನಿಮ್ಮ ಗುರುಗಳನ್ನ ನೀವು ಯಾರನ್ನ ಗುರು ಅಂದ್ಕೊಳ್ತಿರೋ ಅವರ ಆಶೀರ್ವಾದನೂ ನಿಮ್ ಜೊತೆಲಿರುತ್ತೆ. ಒಳ್ಳೇದಾಗ್ಲಿ. ಸೈಯದ್ ಅವರೇ, ನಿಮ್ ಜೊತೆ ಮಾತಾಡಿ ತುಂಬಾನೇ ಖುಷಿ ಅನ್ಸ್ತು. ಹಾಗೆ ಒಬ್ರು ಕವಿಗಳ ಸಾಲ್ ಕೂಡ ನೆನಪಾಯ್ತು. ಈ ಜಗದೊಳಗೆ ನಾವೆಲ್ಲ ಒಂದೇ ಕಣೋ, ಹಿಂದೂ ಕಣೋ, ಇವನು ಮುಸ್ಲಿಂ ಕಣೋ, ಆದ್ರೆ ನಮ್ಮೆಲ್ಲರಿಗೂ ಮೇಲಿರೋ ತಂದೆ ಒಬ್ನೇ ಕಣೋ. ಅಲ್ಲ ಎಂದರು ಅವನೇ, ಶಿವಶಂಕರನೆಂದರು ಅವನೇ, ಈಶ್ವರನೆಂದರು ಅವನೇ, ಏಸು ಅಂದ್ರೆ ಅವನೇ ಅಂತ ಕೂಡ ಒಬ್ರು ಕವಿಗಳು ಹೇಳಿದ್ದಾರೆ ಗುರುಜಿ. ತುಂಬಾ ಖುಷಿ ಅನಿಸ್ತು ಇವ್ರ ಮಾತನ್ನ ಕೇಳಿ. ಎಲ್ಲವನ್ನ ಕೂಡ ಅಪ್ಕೊಳ್ಳುವಂತಹ ಒಂದು ಸಂಸ್ಕೃತಿ ಒಟ್ನಲ್ಲಿ ನಾವೆಲ್ಲರೂ ಮನುಷ್ಯರೇ ಅಂತ ಒಂದು ನಿಜಕ್ಕೂ ತಿಳಿಸಿದ್ದಾರೆ ಅವ್ರ ಮಾತಿಂದ, ಅಲ್ವೇ ಗುರುಜಿ? ಇಲ್ಲ, ಆತನ ಸ್ವರತರಂಗದಲ್ಲಿ ಅವ್ರ ಅಪೇಕ್ಷೆಯಂತೆ ಖಂಡಿತ ಮುಂದೊಂದು ದಿನ ಒಳ್ಳೆ ಒಂದು ಮೇರು ನಟ ಆಗ್ತಾರೆ. ಬಹಳ ಸಂತೋಷ. ಭವಿಷ್ಯ ನೋಡ್ತಿದ್ದೀರಾ, ಒಳ್ಳೇದಾಗ್ಲಿ ಸೈಯದ್. ವೀಕ್ಷಕರೇ, ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ ಹಲೋ, ನಮಸ್ತೆ. ಯಾರು ಮಾತಾಡ್ತಿರೋದು? ಸೋಮಂದಳ್ತ ಶಾರದಾ ನಗರದಿಂದ ಗೀತಾ. ಹಾ, ಯಾರ ಬಗ್ಗೆ ಕೇಳ್ಬೇಕಿತ್ಮ? ನನ್ನ ಬಗ್ಗೆ. ಗುರುಜಿ ಇದ್ದಾರೆ, ಮಾತಾಡಿ. ಹಲೋ ಹಲೋ ಗುರುಜಿ. ನಮಸ್ಕಾರ ತಾಯಿ, ಹೇಳಮ್ಮ. ನಮ್ಗೆ 5 ವರ್ಷ ಆಯ್ತು, ಇನ್ನು ಮಕ್ಕಳಿಲ್ಲ, ಅದೇ ಚಿಂತೆಯಲ್ಲಿದ್ದೇವೆ. ಮಕ್ಕಳಿಲ್ಲ ಅಂತಕ್ಕಂತಹ ಚಿಂತೆನ ನೀವು ತಂದುಕೊಂಡ್ರೆ ಚಿಂತೆ ಎಂಬತಕ್ಕಂಥ ಸಂತೆಯಲ್ಲಿ ಮತ್ತಷ್ಟು ಅನಾರೋಗ್ಯಕ್ಕೆ ಕಾರಣ ಆಗತ್ತೆ. ಅಲ್ಲ ಹಾಗೆಲ್ಲ, 5 ವರ್ಷ ಆಯ್ತಲ್ಲ, ಚಿಂತೆ ಮಾಡಬೇಡಿ, ಎಲ್ಲ ಮಾಡಿದ್ದೇವೆ, ಆದ್ರೂ ಸಹ ಆಗ್ಲಿಲ್ಲ. ಖಂಡಿತ ಆಗತ್ತೆ. ನಿಮ್ಮ ಸ್ವರತರಂಗದಲ್ಲಿ, ನಿಮ್ಮ ಗರ್ಭದಲ್ಲಿ ಯಾವುದೇ ತರ ದೋಷ ಇಲ್ಲ. ಹೌದಾ, ಹೇಳಿದ್ದಾರೆ ಡಾಕ್ಟರ್. ನಾನು ಅದೇ ಹೇಳ್ತಾ ಇದ್ದೇನೆ. ಯಾಕೆಂದ್ರೆ ನಿಮ್ಮ ಸ್ವರತರಂಗದಲ್ಲಿ, ನಿಮ್ಮ ವಾಯ್ಸ್, ನಿಮ್ಮ ಸ್ವರತರಂಗಗಳನ್ನು ನೋಡ್ರೆ ನಿಮಗೆ ಏನೂ ದೋಷ ಇಲ್ಲ. ಹೌದು ಗುರುಜಿ, ನಂಗೆ ಸಾಕಾಗಿ ಹೋಗಿದೆ, ಮನಸ್ಸಿಗೆ ಶಾಂತಿ ಇಲ್ಲ. ಗೊತ್ತಾಗತ್ತಮ್ಮ ನನಗೆ. ನೀವು ಅದನ್ನ ಅರ್ಥ ಮಾಡ್ಕೊಂಡು ನಿಮ್ಮ ಪರಿಸರ ನಿಮ್ಮನ್ನು ಬಿಡೋದಿಲ್ಲ. ಪರಿಸರದಲ್ಲಿ ಸಣ್ಣ ಸಣ್ಣ ಚುಚ್ಚು ಮಾತುಗಳನ್ನು ಕೇಳೋದಕ್ಕೆ ಆಗುದಿಲ್ಲ. ಅದು ಪ್ರತಿಯೊಬ್ಬ ತಾಯಂದ್ರಿಗೂ ಈ ನೋವಿದೆ. ನೀವು ಆಲೋಚನೆ ಮಾಡ್ಬಿಡಿ. ಅತಿ ಶೀಘ್ರವಾಗಿ ಬಹಳ ಬೇಗ ಅನುಕೂಲ ಆಗುವಂತಹ ರೀತಿ ಅನುಕೂಲ ಆಗುತ್ತೆ. ಅದಕ್ಕೆ ಸಂಬಂಧಪಡ್ತಕ್ಕಂಥ ಕೆಲವು ಮೆಡಿಸಿನ್ಸ್ ನಾನೊಂಚೂರು ಹೇಳ್ತೀನಿ ತಾಯಿ, ಅದನ್ನ ಮಾಡ್ಕೊಳ್ಳಿ. ನಿಮ್ಮ ಪ್ರತಿ ತಿಂಗಳು ಮಾಸದಲ್ಲಿ, ಅಂದ್ರೆ ಪ್ರತಿ ತಿಂಗಳು ಮುಟ್ಟಿನ ದಿನಗಳು ಕರೆಕ್ಟಾಗಿ ಆಗ್ತಾ ಇದೆಯಮ್ಮ? ಅಲ್ಲ, ಅವತ್ತೆಲ್ಲ ಒಮ್ಮೊಮ್ಮೆ ಆಗುದಿಲ್ಲ, ಆದ್ರೆ ಚೂರು ಇದಾಗುದು, ಮತ್ತೆ ಮಾತ್ರೆ ತಕೊಳ್ಳುದು ಆಗುದು, ಹಾಗೆ ಆಗ್ತಾ ಇತ್ತು. ಮೊನ್ನೆ ಒಮ್ಮೆ ಮದ್ದು ತಕೊಳ್ಳೋ ಕರೆಕ್ಟ್ ಆಯ್ತು. ಆದ್ರೆ ಮಾತ್ರೆ ತೆಗೆದುಕೊಂಡು ಆಗುವಂತಹ ಪದ್ಧತಿಯನ್ನ ತಂದುಕೊಳ್ಬಾರ್ದು. ನೀವು ಹೆಣ್ಮಕ್ಳು ಒಂದು ತಪ್ಪು ಮಾಡ್ತೀರಮ್ಮ. ಪ್ರತಿ ತಿಂಗಳು ಮಾಸದಲ್ಲಿ ಈ ಮುಟ್ಟಿನ ದಿನಗಳಲ್ಲಾಗುವಂತದ್ದು ನೋಡಿ. ಇನ್ನೊಂದು ಸಾಮಾನ್ಯಕ್ಕೆ ಈ ಮದುವೆಗೆ ಮುಂಚಿತವಾಗಿ ಏನಾರು ಹಬ್ಬ ಹರಿದಿನ ಅಂತಾನೋ ಅಥವಾ ಏನೋ ಕಾರ್ಯಕ್ರಮಕ್ಕಂತಾನೋ ಅಥವಾ ಎಲ್ಲೋ ಹೊರಡಬೇಕು ಅಂತ ಈ ಪೋಸ್ಟ್ ಪೋನ್ ಮಾತ್ರೆಗಳಂತ ಇದೆ ಅಲ್ವಮ್ಮ? ನೋಡಿ, ಆಗ ಮಾಡಿರ್ತಕ್ಕಂಥ ತಪ್ಪು ಈಗ ನಿಮ್ಮ ಗರ್ಭದಲ್ಲಿ ತೊಂದರೆ ಕೊಡ್ತಾ ಇರುತ್ತೆ. ಅದು ಬಿಟ್ರೆ ಬೇರೆ ಏನು ಸಮಸ್ಯೆ ಅಲ್ಲ. ಇದಕ್ಕೂ ಸಹಿತ ಶುದ್ಧಿ ಮಾಡ್ಕೊಳ್ಬಹುದು. ಪ್ರತಿ ತಿಂಗಳು ಈ ಸತಿ ಗರ್ಭ ಅಂದ್ರೆ ಸಾಮಾನ್ಯಕ್ಕೆ ಮುಟ್ಟಿನ ದಿನಗಳಲ್ಲಿ ಅದಕ್ಕೆ ಈ ಸರ್ತಿ ಆದಾಗ, ಈಗ ಮುಂದೆ ನೀವು ಮುಟ್ಟಿನ ದಿನಗಳು ಬಂದಾಗ ನೀವು ಮಾಡ್ಬೇಕಾದಂತದ್ದು ಒಂದು ಚುಕ್ಕೆ ಬಾಳೆಹಣ್ಣು ತಂದ್ಕೊಂಡು ಅದರೊಳಗಡೆ ಇಂಗು, ಬಾಳೆಹಣ್ಣು, ಚುಕ್ಕೆ ಬಾಳೆಹಣ್ಣು, ಬಾಳೆಹಣ್ಣಿಗೆ ಚುಕ್ಕೆ ಬಾಳೆಹಣ್ಣು ಅಂತ ಹೇಳ್ತೀವಿ ನಾವು, ಅಂದ್ರೆ ಪೂರ್ತಿ ಹಣ್ಣಾದಂತದ್ದು. ಅಂತಹ ಬಾಳೆಹಣ್ಣಲ್ಲಿ ಒಂದ್ ಸ್ವಲ್ಪ ಇಂಗು, ಇಂಗು ಒಂದು ತೊಗರಿ ಬೇಳೆ ಅಷ್ಟು ಇಂಗು, ಅದನ್ನ ಅದ್ರಲ್ಲಿಟ್ಟು ಹಲ್ಲಿಗೆ ತಗಲ್ದೀರಾ ಅದನ್ನ ನುಂಗಬೇಕು. ದವಡೆಗೆ ತಗಲ್ಬಾರ್ದು. ನೀವು ಟ್ಯಾಬ್ಲೆಟ್ ತಗೊಳ್ತಿರಲ್ಲ ಆ ತರ ಬಾಳೆಹಣ್ಣನ್ನ ಕಟ್ ಮಾಡಿ ಅದನ್ನ ಹಾಗೆ ನುಂಗಬೇಕು. ಅದಾದ ನಂತರ ಅವತ್ತು ಸಪ್ಪೆ ಊಟ ಮಾಡ್ಬೇಕು. ಅಂದ್ರೆ ಖಾರ ಹಾಕಬಾರ್ದು. ಆ ತರ ಊಟ ಮಾಡಿ. ಈ ತರಹ 3 ದಿವಸ ಮಾಡಿ. ಮೊದಲನೇ ದಿನ, 2ನೇ ದಿನ, 3ನೇ ದಿನ. ಈ ತರ 3 ತಿಂಗಳು ನೀವು ಮಾಡಿದ್ದೆ ಆದ್ರೆ ಗರ್ಭದಲ್ಲಿ 3 ತಿಂಗಳು, ಈ ತರ 3 ಮಾಸ ಮಾಡಿದ್ರೆ ಕೆಲವರು ಅದೃಷ್ಟ ಚೆನ್ನಾಗಿದ್ರೆ ಮೊದಲನೇ ಮಾಸದಲ್ಲೇ ಗರ್ಭ ನಿಂತು ಬಿಡುತ್ತೆ. ದಿನ ತಗೊಳ್ಬೇಕಾ? ಬೇಡ ತಾಯಿ, ನಿಮ್ಮ ಮುಟ್ಟಿನ ದಿನಗಳಲ್ಲಿ ಮಾತ್ರ 3 ದಿವಸ ಮಾತ್ರ ಮಾಡಿ. ಖಂಡಿತ ಒಳ್ಳೇದಾಗತ್ತೆ. ಗುರುಜಿ, ಕೊನೆಯ 3 ರಾಶಿಯವ್ರು ಕಾಯ್ತಿರ್ತಾರೆ ಬಹುಶಃ, ಮಕರ, ಕುಂಭ, ಮೀನದವರು. ಇಲ್ಲಮ್ಮ, ಇವತ್ತು ಇಷ್ಟು ಬೇಗ ಆಗಿದೆ. ನಾಳೆ ಅಂದ್ರೆ ಸೋಮವಾರ,
ಇನ್ನೂ ಬೇಗ ಆಗುತ್ತೆ. ಯಾರಿಗೂ ತೊಂದರೆ ಆಗಬಾರ್ದು ಅಂತಲೇ ಒಂದು ಒಳ್ಳೆ ತೀರ್ಮಾನಕ್ಕೆ ಆದಷ್ಟು ಬೇಗ ಅಂದರೆ 9 ಗಂಟೆ ಒಳಗೆ 9 ಗಂಟೆ ಒಳಗೆ ರಾಶಿಫಲ ಆಗಬೇಕು. 9 ರಿಂದ 9:30 ತನಕ ವಿಶೇಷವಾದಂಥ ರೀತಿ ಒಂದು ವಿಶೇಷವಾದ ಮಾಹಿತಿಗಳನ್ನು ಕೊಡಬೇಕು. ಖಂಡಿತ. ಯಾಕೆಂದರೆ ನಮಗೆ ಮಹರ್ಷಿವಾಣಿ ಜೀ ಕನ್ನಡದಲ್ಲಿ ಪ್ರಸಾರವಾಗ್ತಕ್ಕಂಥ ಮಹರ್ಷಿವಾಣಿಯ ಕಾರ್ಯಕ್ರಮ ಒಂದೊಂದು ಕ್ಷಣವೂ ಸಹಿತ ಅದು ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು. ಆ ನಿಮ್ಮ ಸಮಯನ ನಾವು ವೃಥಾ ವೇಸ್ಟ್ ಮಾಡಬಾರ್ದು. ಯಾಕೆಂದರೆ ನನ್ನ ಸಮಯ ನನ್ನ ಈಗ 1-1.5 ಗಂಟೆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಹಿತ ಅಚ್ಚುಕಟ್ಟಾಗಿ ಕೂತ್ಕೊಂಡು ನೋಡೋದ್ರಿಂದ ನಿಮ್ಮ ಸಮಯ ಮತ್ತು ನಿಮ್ಮ ಮನಸ್ಸು ಬಹಳ ಅತ್ಯಮೂಲ್ಯ. ಅದಕ್ಕೆ ಬೇಕಾದಂಥ ವಿಶೇಷವಾಗಿರ್ತಕ್ಕಂಥ ಔಷಧಿ ಅಂದರೆ ಯಾವೊಂದು ವಿಶೇಷವಾದಂಥ ಮಾಹಿತಿಗಳು ಕೊಡಬೇಕೋ ಅದನ್ನೇ ಕೊಡ್ತೇವೆ. ಇನ್ನು ಇದ್ರದ್ದು ನೀವು ಸಂಪತ್ತು ಯುವಕರ ಗೆಳೆಯರ ಬಳಗಕ್ಕೆ ಹೊರಡುವಂಥದ್ದು ಇಲ್ಲಿ ರುದ್ರಾಕ್ಷಿ ಮತ್ತು ಬಿಳಿಗುಲ್ಗಂಜಿ ಕೊಡ್ತಕ್ಕಂಥದ್ದು ಬಹಳ ವಿಶೇಷವಾಗಿದೆ. ಇದಕ್ಕೆ ಬಹಳ ವಿಶೇಷವಾದಂಥ ಹೋಮ ಹವನಾದಿಗಳ ಸಹಿತ ನಡೆಯುತ್ತೆ. ಇದರ ಅಡ್ರೆಸ್ ಮತ್ತೊಮ್ಮೆ ತಿಳಿಸ್ಬಿಡಮ್ಮ. ಖಂಡಿತ. ಪೀಣ್ಯ 2ನೇ ಹಂತ ಅಂದ್ರಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು. ಇಲ್ಲಿ ಜೋಡಿ ಮುನೀಶ್ವರ ಸ್ವಾಮಿ ದೇವಸ್ಥಾನ ಇದೆ. ಅಲ್ಲಿ ಗುರೂಜಿಯವರು ಬಿಳಿ ಗುಲ್ಗಂಜಿ ಮತ್ತು ರುದ್ರಾಕ್ಷಿಯನ್ನ ನೀಡ್ತಾ ಇದ್ದಾರೆ. ಭಾನುವಾರ ಗುರುಜಿ 12 ಗಂಟೆ ಸುಮಾರಿಗೆ ಅಲ್ಲಿರ್ತೀರಾ ಅಲ್ವೇ? ಯಾಕೆಂದ್ರೆ ಈ ಬಿಳಿ ಗುಲ್ಗಂಜಿ ಮತ್ತು ರುದ್ರಾಕ್ಷಿ ಎರಡೂ ಬಹಳ ವಿಶೇಷವಾಗಿದೆ. ರುದ್ರಾಕ್ಷಿ ರುದ್ರನಿಗೆ ಪ್ರಿಯ, ಬಿಳಿ ಗುಲ್ಗಂಜಿ ಮಹಾಲಕ್ಷ್ಮಿಗೆ ಪ್ರಿಯ. ಅದರಿಂದ ಆ ರುದ್ರಾಕ್ಷಿಯನ್ನು ಶಿವನಿಗೆ ಅರ್ಪಣೆ ಮಾಡಿ ಶಿವನಿಗೆ ಅಭಿಷೇಕ ಮತ್ತು ವಿಶೇಷವಾದ ಅಲಂಕಾರ ಆದ ನಂತರ ಅದೇ ರುದ್ರಾಕ್ಷಿನೇ ಭಕ್ತರಿಗೆ ವಿನಿಯೋಗ ಮಾಡತಕ್ಕಂಥದ್ದು. ಇನ್ನು ಬಿಳಿ ಗುಲ್ಗಂಜಿ ಅದರ ಮೇಲೆ ಅದರದೇ ಆದಂತಹ ಒಂದು ಬೀಜಾಕ್ಷರಿ ಮಂತ್ರವನ್ನು ಅನುಷ್ಠಾನ ಮಾಡಿ ನಂತರ ಭಕ್ತರ ವಿನಿಯೋಗ ಮಾಡುವಂಥದ್ದು. ಈ ಎರಡೂ ಕಾಯಕಗಳು ನನ್ನಿಂದ ಆಗೋದ್ರಿಂದ ನನಗೂ ಬಹಳ ಸಂತೋಷ. ನನ್ನ ಅಭಿಮಾನಿ ದೇವರೊಳಗೆ ಅಲ್ಲಿ ನಾನೇ ನನ್ನ ಸ್ವಾಸ್ಥ್ಯದಿಂದ ಕೊಡ್ತಕ್ಕಂಥದ್ರಿಂದ ತಾವೆಲ್ಲರೂ ನಿಮಗೆ ಸಾಧ್ಯವಾದರೆ ನಿಮ್ಮೆಲ್ಲರನ್ನು ಅನುಕೂಲತೆಗಳು ನೋಡಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಬನ್ನಿ. ಭಾಳ ವಿಶೇಷವಾಗಿದೆ. ಯುವಕರು ಮಾಡ್ತಕ್ಕಂಥ ಈ ಒಂದು ವಿಶೇಷವಾದ ಕಾಯಕ ಇತ್ತೀಚೆಗೆ ನನ್ನ ಕಾರ್ಯಕ್ರಮದಿಂದ ಸಾಕಷ್ಟು ಜನ ಯುವಕ ಪ್ರತಿಭೆಗಳು ಸಾಕಷ್ಟು ಒಳ್ಳೆ ಕೆಲಸಗಳನ್ನು ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ನಿನ್ನೆ ಒಬ್ಬರು ಆಟೋ ಚಾಲಕ ಸಂಘದವರು ಸುಮಾರು ಒಂದು 50 ಜನ ನನ್ನ ವಾಸ್ತುಗೃಹಕ್ಕೆ ಬಂದು ನಾಳೆ ನಡೀತಕ್ಕಂತಹ ರಕ್ತದಾನ ಶಿಬಿರಕ್ಕೆ ನಾವು ಸಹಿತ ಪಾಲ್ಗೊಳ್ತೇವೆ. ನಾವು ಸಹಿತ ಆಟೋ ಚಾಲಕರು ನಿಜಕ್ಕೂ ಅವ್ರು ಬಂದು ಅವರ ಪ್ರೀತಿ ವಿಶ್ವಾಸದ ಮಾತು ಅವರಲ್ಲಿ ತೋರಿಸಿದಂತಹ ಒಂದು ಗೌರವ ನೋಡಿ ನನಗೆ ಬಹಳ ಸಂತೋಷ ಆಯಿತು. ಅವರಲ್ಲಿ ಎಷ್ಟು ಆತ್ಮೀಯತೆ ಇದೆ, ಎಷ್ಟು ವಿಶ್ವಾಸ ಇದೆ. ಬೆಳಗ್ಗಿನಿಂದ ಸಾಯಂಕಾಲದವರೆಗೂ ಬಿಸಿಲು ಅಂದಿರ ಮಳೆ ಗಾಳಿ ಅಂದಿರ ಎರಡೂ ಕಡೆ ಓಪನ್ನು, ಗಾಳಿ ಬಂದರೂ ಒಳಗಡೆ ನುಗ್ಗುತ್ತೆ, ಬಿಸಿಲಿದ್ದರೂ ಒದ್ದಾಡಬೇಕಾಗತ್ತೆ. ಜೀವನೋಪಾಯಕ್ಕಾಗಿ ಸಾಕಷ್ಟು ಶ್ರಮ ಬೀಳ್ತಕ್ಕಂಥವ್ರು ಆಟೋ ಚಾಲಕರು. ಅಂತಹವರು ನಾಳೆ ದಿವಸ ಅವರು ಸಹಿತ ಒಂದು 50 ಜನ ನಾವು ಮುಂದೆ ಬಂದಿದ್ದೀವಿ, ನಾವು ಸಹಿತ ಬ್ಲಡ್ ಡೊನೇಟ್ ಮಾಡ್ತಿದ್ದೀವಿ ಅಂದರು. ಆ ಮಾತು ಕೇಳಿ ಬಹಳ ಸಂತೋಷ ನಿಮಗೆ ಮತ್ತೊಮ್ಮೆ. ಯಾಕೆಂದರೆ ಯಾರೊಬ್ಬರಿಗಾದರೂ ಸಹಿತ ರಕ್ತದಾನ ಅಂತಕ್ಕಂಥದ್ದು ಇದು ಬಹಳ ಉತ್ತಮ. ಯಾಕೆಂದರೆ ಮನುಷ್ಯನ ದೇಹದಲ್ಲಿ ರಕ್ತನ ಕೊಟ್ಟ ತಕ್ಷಣ ಪುನಃ ನನಗೇನು ತೊಂದರೆ ಆಗುತ್ತಾ ಅಂತಕ್ಕಂಥ ಮನಸ್ಸಿದ್ರೆ ಅದು ಯಾರಿಗೂ ತೊಂದರೆ ಆಗೋದಿಲ್ಲ. ರಕ್ತನ ಅವಾಗವಾಗ ರಕ್ತದಾನ ನೀವು ಮಾಡ್ತಾ ಇದ್ದಷ್ಟು, ರಕ್ತನ ಕೊಡ್ತಾ ಇದ್ದಷ್ಟು ರಕ್ತ ಉತ್ಪತ್ತಿ ಜಾಸ್ತಿ ಆಗುತ್ತೆ, ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ಹಾಗೆ ಯಾರಿಗೆ ರಕ್ತದ ಅವಶ್ಯಕತೆ ಇದೆ ಅವರ ಜೀವನಕ್ಕೆ ನಿಮ್ಮಿಂದ ಒಂದು ಬೆಳಕಾಗುತ್ತೆ. ಇದನ್ನು ಮರಿಬೇಡಿ, ಮಾಡಿಸಿ, ಒಳ್ಳೆಯದಾಗಲಿ. ಇನ್ನು ರಾಶಿಫಲ. ಮಕರ ರಾಶಿ. ಇನ್ನು ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ರಾಹುವಿನ ಆಸ್ಥಾನ ಸಮಂಜಸವದ್ದಲ್ಲದ್ರಿಂದ ಸ್ವಲ್ಪ ಮೊಣಕಾಲು ನೋವು, ಮೊಣಕೈ ನೋವು, ಸೊಂಟ ನೋವು ಇಂತಹದರಲ್ಲಿ ಒದ್ದಾಡ್ತೀರಿ. ಏನೇ ಆದರೂ ಇದನ್ನು ಸರಿಪಡಿಸ್ಕೊಳ್ಬೇಕು. ನೀವು ಇದನ್ನು ಸರಿಪಡಿಸ್ಕೊಂಡ್ರೆ ಮಾತ್ರವೇ ಸಾಕಷ್ಟು ಯಶಸ್ಸಾಗ್ತಕ್ಕಂಥದ್ದು. ಆದರೂ ಲಗ್ನದಲ್ಲಿರ್ತಕ್ಕಂತಹ ದೋಷಗಳನ್ನು ದೂರ ಮಾಡ್ಕೋಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಇಷ್ಟಾರ್ಥ ಸಿದ್ಧಿಗೋಸ್ಕರ ಸಿದ್ಧಿ ಗಣಪತಿಯನ್ನು ಆರಾಧನೆ ಮಾಡಿ. 21 ಗರಿಕೆ ತಂದುಕೊಂಡು ಗಣಪತಿ ಪಾದದ ಮೇಲಿಟ್ಟು ಭಕ್ತಿಯಾಗಿ ಪ್ರಾರ್ಥನೆ ಮಾಡಿ, ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಶುಕ್ರವಾರ, ಪುಷ್ಯ ನಕ್ಷತ್ರ. ಇವತ್ತಿನ ದಿವಸ ಔದುಂಬರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷ. ಶುಕ್ರನಿಗೆ ಔದುಂಬರ ಪ್ರಾರ್ಥನೆ ಮತ್ತಷ್ಟು ವಿಶೇಷವಾಗಿರುತ್ತೆ. ಹಾಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಅಭಿವೃದ್ಧಿ ಆಗಬೇಕಾದ್ರೆ, ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೋಬೇಕಾದ್ರೆ, ಆರೋಗ್ಯನ ಸರಿಪಡಿಸ್ಕೋಬೇಕಾದ್ರೂ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಔದುಂಬರ ಪ್ರಾರ್ಥನೆ. ಔದುಂಬರ ಪ್ರಾರ್ಥನೆ ಮಾಡಿ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಸಾಕಷ್ಟು ಯಶಸ್ಸನ್ನು ಸಹಿತ ತಾವು ನೋಡಬಹುದು. ಹಾಗೆ ಇವತ್ತು ಶುಕ್ರವಾರ ರಾಹುಕಾಲದಲ್ಲಿ ದೇವಿಯ ದರ್ಶನ ಮಾಡ್ತಕ್ಕಂಥದ್ದು ತಪ್ಪದೇ ಮಾಡಿ, ತಾಯಿಯ ದರ್ಶನ ಮಾಡಿ ಮತ್ತಷ್ಟು ಕಾರ್ಯಸಿದ್ಧಿ ಪಡಿತೀರಿ. ಇನ್ನು ಕಡೆ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿನೂ ಬಹಳ ಚೆನ್ನ. ಆದರೆ ಮೀನರಾಶಿಯಲ್ಲಿರ್ತಕ್ಕಂಥವ್ರು ಹೆಚ್ಚು ಆಲೋಚನೆಗಳು ಮಾಡ್ತಾ ಇರತಕ್ಕಂಥದ್ದು. ಯಾವುದೇ ಒಂದು ಕೆಲಸ ಕಾರ್ಯ ಆದರೂ ಈ ಕೆಲಸ ಸರಿ ನಡೆಯುತ್ತೋ ಇಲ್ವೋ ಅಸಮಾಧಾನ ಪಡ್ತಕ್ಕಂಥದ್ದು, ಸಮಾಧಾನ ಇಲ್ಲದಂಥ ರೀತಿ ನಿಮ್ಮ ವರ್ತನೆ ಆಗುವಂಥದ್ದು. ಏನೇ ಆದರೂ ಬಹಳ ಜೋಪಾನ. ನಿಮ್ಮ ಕೆಲಸದಲ್ಲಿ ಒಂದು ಯಶಸ್ಸನ್ನು ಕಾಪಾಡ್ಕೋಬೇಕಾದ್ರೆ, ನೀವು ಮಾಡ್ತಾ ಇರ್ತಕ್ಕಂಥ ನಿಮ್ಮ ವೃತ್ತಿ ಧರ್ಮದಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ಕಾಣಬೇಕಾದ್ರೆ ಇವತ್ತು ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ, ವಿಷ್ಣುವಿನ ಸಾನ್ನಿಧ್ಯದಲ್ಲಿ ಒಂದಿಷ್ಟು ತುಳಸಿಯನ್ನು ಕೊಟ್ಟು ಪ್ರಾರ್ಥನೆ ಮಾಡಿ ಬನ್ನಿ. ಆರ್ಥಿಕ ಪರಿಸ್ಥಿತಿಯಲ್ಲೂ ಅಭಿವೃದ್ಧಿ ಆಗುತ್ತೆ, ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರಗಳಲ್ಲೂ ಕಾರ್ಯಸಿದ್ಧಿ ಆಗುತ್ತೆ.
ಹೊಸದಾಗಿ ಮಾಡಬೇಕು ಅಂತಿರ್ತಕ್ಕಂಥ ಕೆಲಸ ಕಾರ್ಯಕ್ಕೆ ಮುಹೂರ್ತಕ್ಕಾಗಿ ಕಾಯ್ತಾ ಇದ್ದೀರಿ. ಸಾಕಷ್ಟು ಜನ ನೀವು ಮುಹೂರ್ತಕ್ಕಾಗಿ ಕಾಯ್ತಾ ಇರ್ತಕ್ಕಂಥವ್ರು ನವರಾತ್ರಿಯಲ್ಲಿ ಬರ್ತಕ್ಕಂಥ ಒಂದು ಒಳ್ಳೆ ಶುಭ ಮುಹೂರ್ತದಲ್ಲಿ ಈ ಕೆಲಸವನ್ನು ಪ್ರಾರಂಭ ಮಾಡಿ, ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ. ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ. ಮಾಡಿರೋರು ಯಾರು ಕೇಳೋಣ. ಹಲೋ. ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು? ನಮಸ್ತೆ ಮೇಡಮ್, ನನ್ನ ಹೆಸರು ಭವ್ಯ ಅಂತ. ಭವ್ಯ ಅವರೇ, ಯಾರ ಬಗ್ಗೆ ಕೇಳಬೇಕಿತ್ತು? ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಬೆಂಗಳೂರಿನೇ ಕರೆ ಮಾಡಿರೋದು ಮೇಡಮ್, ನಮ್ಮ ಬಗ್ಗೆನೇ ಕೇಳಬೇಕಿತ್ತು. ಗುರುಜಿ ಇದಾರೆ, ಮಾತಾಡಿಮ್ಮ. ಸರಿ. ಹಲೋ. 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 ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನಮ್ಮ ಮನೆ ಬಗ್ಗೆ ಕೇಳಬೇಕಿತ್ತು. ಹೇಳಮ್ಮ. ಅದು 1-3 ವರ್ಷದಿಂದ ಭೂಮಿನ ಅದೇ ಸೈಟ್ ತಗೋಬೇಕು ಅಂತ ಅನ್ಕೊಂತಿದೀವಿ. ಅದು ಆಗ್ತಾ ಇಲ್ಲ. ಯಾರ ಹೆಸರಲ್ಲಿ ತಗೋಬೇಕು ಅಂತಿದ್ರಿ? ನಮ್ ಹಸ್ಬೆಂಡ್ ಹೆಸರಲ್ಲಿ ಗುರುಜಿ. ಏನಮ್ಮ ಅವ್ರ ನಕ್ಷತ್ರ ಏನಮ್ಮ? ಹೆಸರು ವೆಂಕಟೇಶ್ ಅಂತ. ವೃಷಭ ರಾಶಿ, ನಕ್ಷತ್ರ ಎಲ್ಲ ಗೊತ್ತಿಲ್ಲ ಗುರು. ಬೇಡ, ವೃಷಭ ರಾಶಿಯವರಿಗೆ ಸಮಯ ಚೆನ್ನಾಗಿದೆ. ಈಗ ಭೂಮಿಗೆ ಸಂಬಂಧಪಟ್ಟಂತ ವಿಚಾರದಲ್ಲಿ ಬಹಳಷ್ಟು ಆಸಕ್ತರಾಗಿ ತಗೊಳ್ಬಹುದು. ಆದರೆ ಅವರ ಜನ್ಮ ನಕ್ಷತ್ರ ಬೇರೆ ಆಗಿರಬೇಕು. ಅಥವಾ ವೃಷಭ ರಾಶಿಯವರಿಗೆ ಅವರಿಗೆ ಈ ಸಮಸ್ಯೆ ಅಂದ್ರೆ ಭೂಮಿಗೆ ಸಂಬಂಧಪಟ್ಟಂತ ಲಾಭ ಇದ್ರೂ ಸಹಿತ ಆಗ್ತಾ ಇಲ್ಲ ಅಂದಾಗ ಅಲ್ಲಿ ಬೇರೆ ಸಮಸ್ಯೆಗಳಿರಬಹುದು. ನಿಮ್ಮ ಪತಿದೇವರು ಇದ್ದಾರಮ್ಮ? ಇಲ್ಲ, ಅವರು ಕೆಲ್ಸಕ್ಕೆ ಹೋಗಿದ್ದಾರೆ ಗುರುಜಿ. ಹೌದಮ್ಮ. ಆದ್ರೆ ನಿಮ್ಮ ಸ್ವರತರಂಗದಲ್ಲೂ ಚಂದ್ರ ಚೆನ್ನಾಗಿದ್ದಾನೆ ತಾಯಿ. ಭೂಮಿಗೆ ಸಂಬಂಧಪಟ್ಟಂತ ವಿಚಾರದಲ್ಲಿ ನೀವು ಸಹಿತ ಪ್ರಯತ್ನ ಪಟ್ರೆ ಖಂಡಿತ ಅನುಕೂಲ ಆಗುತ್ತೆ. ಇನ್ನೊಂದು 4 ತಿಂಗಳ ಬಿಟ್ಟು ನೀವು ಪ್ರಯತ್ನ ಮಾಡಿ, ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಅದೇ 3 ವರ್ಷದಿಂದ ಹಿಂಗ ಅನ್ಕೊಂಡೆ ಬರ್ತಾ ಇದೀವಿ ಗುರುಜಿ, ಅದು ಆಗ್ತಾ ಇಲ್ಲ. ಆದ್ರೆ ಇನ್ನು 3 ತಿಂಗಳಲ್ಲಿ ಆಗತ್ತಮ್ಮ. ಸರಿ ಗುರುಜಿ. ಆಮೇಲೆ ಮನೇಲಿ ಸ್ವಲ್ಪ ಎಲ್ಲ ಇದೆ ಗುರುಜಿ, ದೇವ್ರು ಎಲ್ಲ ಕೊಟ್ಟಿದ್ದೇನೆ, ಆದ್ರೂ ಮನ್ಸಲ್ಲಿ ನೆಮ್ಮದಿ ಇಲ್ಲ. ಅದೇ ಅಲ್ವಮ್ಮ ವಿಶೇಷ. ಎಲ್ಲವನ್ನು ಕೊಟ್ಟ ಮೇಲೆ ಏನಾದ್ರು ಒಂದು ಭಿನ್ನತೆ ಇರಲೇಬೇಕಲ್ವಾ? ಆ ಭಿನ್ನತೆಯನ್ನ ದೂರ ಮಾಡ್ಕೊಂಡು ಅಲ್ಲಿ ನಾವು ಸರಿಯಾಗಿ ಬದುಕಿದ್ರೆ ಅದೇ ಜೀವನ. ಎಷ್ಟಂತ ಎಲ್ಲ ಹೊಂದ್ಕೊಂಡೇ ಹೋಗ್ತಾ ಇದೀವಿ ಗುರುಜಿ, ಆದ್ರೂ ಎಲ್ಲ ಕೊಟ್ಟು ನೆಮ್ಮದಿ ಇಲ್ಲ ಅಂದ್ರೆ ಮನ್ಸಿಗೆ ತುಂಬಾ ಬೇಜಾರಾಗತ್ತಲ್ಲ. ಖಂಡಿತ ತಾಯಿ, ನೆಮ್ಮದಿ ಅಂತಕ್ಕಂಥದ್ದು ಅಂಗಡಿಯಲ್ಲಿ ಸಿಗೋ ವಸ್ತು ಅಲ್ಲಮ್ಮ. ನಾವು ನೆಮ್ಮದಿನ ಹೇಗೆ ಅಂದ್ರೆ ನಮ್ಮ ಪರಿಸರದಲ್ಲೇ ನಾವು ಪಡಿಬೇಕು. ನೋಡಮ್ಮ, ಶತ್ರುಗಳ ಮಧ್ಯದಲ್ಲಿ ನಾವು ಇದ್ದಾಗಲೂ ಸಹಿತ ನಮ್ಮ ಬದುಕು ಸಂಜೆ ನಾವು ಸೂರ್ಯಾಸ್ತಮ ಆಗೋ ತನಕ ನಮ್ಮ ಬದುಕು ನಗುಮುಖ ಇಡಬೇಕಾದ್ರೆ ಬಂದು ಹೋಗ್ತಕ್ಕಂಥ ಎಲ್ಲರ ಮುಖದಲ್ಲೂ ಆ ನಗು ನಾವೇ ತರಿಸಬೇಕು. ನಾವು ಒಂದು ನಿಮ್ಮಂತೆ ನಾನು ಬದುಕಬೇಕು ಅಥವಾ ನನ್ನಂತೆ ನೀವು ಬದುಕಬೇಕು. ಆ ತರಹ ಒಂದು ಮನಸ್ಥಿತಿ ನಾನು ತಂದುಕೊಂಡಾಗ ಸಂಸಾರದಲ್ಲಿ ಬರ್ತಕ್ಕಂಥದ್ದಾಗ್ಲಿ ಆ ಪರಿಸರದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಬರಲ್ಲ ತಾಯಿ. ನೋಡಮ್ಮ, ಇದು ಒಂದು ದಿವಸದ ಬದುಕಂತೂ ಖಂಡಿತ ಅಲ್ಲ. ಇವತ್ತು ಒಂದು ದಿವಸದ ಬದುಕಾದ್ರೆ ಕಷ್ಟನೋ ಸುಖನೋ ನಾವು ಏನೋ ಒಂದಿಷ್ಟು ನಮ್ಮ ಆಸ್ತಿ ಬರ್ಕೊಟ್ಬಿಟ್ರು ಪರವಾಗಿಲ್ಲ, ನಮಗೆ ನೆಮ್ಮದಿ ಸಿಗುತ್ತೆ ಅಂತ ಹೊಡೆದಾಡ್ಬೋದು. ನಾಳೆ ಬೆಳಗ್ಗೆ ಎದ್ರೆ ತಿರುಗಿ ಅದನ್ನೇ ನೋಡ್ಬೇಕಲ್ಲಮ್ಮ. ಅದೇ ನಾವಂತ ಎಷ್ಟು ಹೊಂದ್ಕೊಂಡು ಹೋಗೋದಕ್ಕೆಲ್ಲ ಪ್ರಯತ್ನ ಪಟ್ಟು ಮತ್ತೆ ಅದೇ ಮಾಡ್ತಾ ಇದ್ವಿ. 5 ವರ್ಷ ಆಯ್ತು ಗುರುಜಿ ನನ್ ಮದ್ವೆ ಆಗಿ. ಅವಾಗಿಂದ ಇವತ್ತಿನ ತನಕನು ನಮ್ಮವರೇನೆ ಅಂದ್ರೆ ನನ್ನನ್ ಕಂಡ್ರೇನೆ ಆಗ್ಲಿಲ್ಲ ಅನ್ನೋ ತರ ನಡ್ಕೋತಾ ಇದಾರೆ. ಯಾಕಾಗತ್ತೆ ಗೊತ್ತಾ ತಾಯಿ? ಆ ತರ ಇಲ್ಲಿ ಬ್ಯಾಲೆನ್ಸ್ ಮಾಡತಕ್ಕಂಥ ವಿಧಾನ ಇದೆಯಲ್ಲಮ್ಮ, ಆ ಬ್ಯಾಲೆನ್ಸ್ ಮಾಡಬೇಕಾದ್ರೆ ತಕ್ಕಡಿ ಮೇಲಿಟ್ಟಾಗ ನಿನ್ನೇನಾದ್ರೂ ಸ್ವಲ್ಪ ಹಾಗೂ ಹೀಗೂ ಅನ್ಬೋದು, ಆದ್ರೆ ಆ ಪರಿಸರ ಏನು ಅನ್ಲಿಕ್ಕೆ ಬರೋದಿಲ್ಲ. ಯಾಕೆಂದ್ರೆ ನಿನ್ನನ್ನು ಏನೇ ಒಂಥರ ಮನಸ್ಸಲ್ಲಿ ಒಂಥರ ಬೇರೆ ತರ ನೋಡಿದ್ರು ನಿನ್ನ ಇನ್ನೊಂದು ಕಡೆ ಎಲ್ಲೋ ಒಂದ್ ಕಡೆ ನಿನ್ನ ಸಮಾಧಾನ ಪಡಿಸಿ ನಿನ್ನನ್ನು ತೃಪ್ತಿ ಪಡಿಸಬಹುದು. ಆದ್ರೆ ಪರಿಸರ ತೃಪ್ತಿ ಪಡಿಸಕ್ ಆಗಲ್ಲ ತಾಯಿ. ಪರಿಸರದಲ್ಲಿ ಇರ್ತಕ್ಕಂಥ ಎಲ್ಲರೂ ಮೇಲ್ ಬಿದ್ದಾಗ ನಿನ್ನ ಮೇಲೆ ಆಕ್ರೋಶ ಬಂದೇ ಬರುತ್ತೆ. ಅಂತಹ ಸಮಯದಲ್ಲಿ ನಿನ್ನ ಆಲೋಚನೆ ಹೇಗಿರ್ಬೇಕು ಅಂದ್ರೆ ಆ ಸಮಯನ ಆದಷ್ಟು ಅವರಿಗೆ ಬಿಟ್ಬಿಡ್ಬೇಕು. ನಿನ್ನ ಸಮಯ ನಿನ್ನ ಸರಹದ್ದಲ್ಲಿ ಬಂದಾಗ ನೀನು ಅದನ್ನ ಸ್ವಾದ ತೆಗೆದುಕೊಳ್ಬೇಕು. ಯಾಕೆಂದ್ರೆ ಸಂಸಾರದಲ್ಲಿರ್ತಕ್ಕಂಥ ರಹಸ್ಯಗಳೇ ಇದೆಲ್ಲ ಮಾಮೂಲಿಯಮ್ಮ. ಎಲ್ಲರ ಮನೆಗಳಲ್ಲೂ ಈ ಸಮಸ್ಯೆ ಇದೆ. ಯಾಕೆಂದ್ರೆ ಒಂದು ನಿನ್ನನ್ನು ಓಲೈಸಿ ಮಾತಾಡಿದ್ರೆ ಆ ಕಡೆ ನಿಷ್ಠೂರ ಆಗತ್ತೆ, ಆ ಕಡೆ ಅವ್ರನ್ನ ನೋಡಿದ್ರೆ ನೀನು ಎಲ್ಲವನ್ನು ಬಿಟ್ಟು ಬಂದಿದ್ಯಾ, ನೀನೇ ಸರ್ವಸ್ವ ಅನ್ಕೊಂಡು ನೀನ್ ಬಂದಿದ್ಯಾ, ಆದ್ರೆ ನಿನಗೂ ಅಲ್ಲ ಸಮಸ್ಯೆ ನೋವಿರುತ್ತೆ. ಆದ್ರೆ ಈ ನೋವನ್ನ ನಿನ್ ಮನ್ಸಲ್ಲಿ ತಂದುಕೊಂಡ್ರೆ ಪ್ರತಿದಿನ ನಿನ್ನ ಕತ್ಲಾಗತ್ತೆ. ಅದನ್ನ ಮರೆತು ಬಿಡ್ಬೇಕು. ಬರ್ತಕ್ಕಂಥ ಒಂದೊಂದು ಕ್ಷಣ ನೋಡಮ್ಮ, ನೀನು ಕಳಿತಕ್ಕಂಥ ಒಂದೊಂದು ಕ್ಷಣನು ಮುಂದೆ ಆಗ್ತಕ್ಕಂಥದ್ರ ಬಗ್ಗೆ ಒಳ್ಳೆದ್ರ ಬಗ್ಗೆ ಚಿಂತನೆ ಮಾಡ್ತಾ ಹೋಗ್ಬೇಕು. ಇವತ್ತಲ್ಲ ನಾಳೆ ಅಥವಾ ಈಗ ಇನ್ನೊಂದು ಕ್ಷಣ ನಾವು ಚೆನ್ನಾಗಿ ಆಗ್ತೀವಿ ಅನ್ನೋ ನಂಬಿಕೆ, ಅಂತಹ ಒಂದು ಬಲದಲ್ಲಿ ನಾವು ನಿಂತರೆ ಸುಭಿಕ್ಷವಾಗಿರ್ತೀವಿ ನಾವು. ಇಲ್ಲಾಂದ್ರೆ ಅನಾರೋಗ್ಯ ಆಗತ್ತೆ, ಆರೋಗ್ಯ ಕೆಡತ್ತೆ, ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ. ಆಗ್ತಕ್ಕಂಥ ಒಳ್ಳೆ ಕ್ಷಣ ಒಳ್ಳೇದಂತ ನಡೆಯುವಂಥ ಕ್ಷಣದಲ್ಲಿ ನೀವಾಗ ನಿಮ್ಮ ಕೈಯಾರ ಹಾಳು ಮಾಡ್ಕೊಂಡ್ಬಿಡ್ತೀವಿ. ಈಗ ಆಗ್ಬಾರ್ದಮ್ಮ. ಒಳ್ಳೇದಾಗ್ಲಿ ಮಗು. ಭವ್ಯ ಅವರೇ, ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಮತ್ತೊಂದು ಕರೆಯನ್ನೀಗ ಸ್ವೀಕರಿಸೋಣವಾ? ಹಲೋ. ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು? ನಮಸ್ಕಾರ ಮೇಡಮ್, ನನ್ನ ಹೆಸರು ರವಿ ಅಂತ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ರವಿ? ಬೆಂಗಳೂರಿಂದ. ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಬಗ್ಗೆನೇ. ಗುರೂಜಿ ಇದ್ದಾರೆ, ಮಾತಾಡಿ ರವಿ ಅವರೇ. ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರ ರವಿ ಅವ್ರೆ, ಹೇಳಿಪ್ಪ. ಗುರುಜಿ, ನನ್ನ ಹೆಸರು ರವಿ ಅಂತ. ನನ್ಗೆ ಆರ್ಥಿಕವಾಗಿ ತುಂಬಾನೇ ಯಾಕೋ ದುಡ್ಡು ಬರುತ್ತೆ, ಕೈಯಲ್ಲಿ ನಿಲ್ತಾ ಇಲ್ಲ.
ಮತ್ತೆ ನನ್ನ ಮುಂದಿನ ಭವಿಷ್ಯ ಹೆಂಗಿದೆ ಅಂತ ಕೇಳಬೇಕಿತ್ತು ಗುರುಜಿ. ಖಂಡಿತ ನಿಮ್ಮ ಭವಿಷ್ಯತ್ತು ಚೆನ್ನಾಗಿದೆ, ಚಂದ್ರ ಚೆನ್ನಾಗಿದ್ದಾನೆ. ಆದರೆ ಇನ್ನೂ 2 ವರ್ಷದ ತನಕ ಅಂಥ ಒಂದು ಒಳ್ಳೆ ಭವಿಷ್ಯತ್ತಲ್ಲ. ಯಾಕೆಂದರೆ ಈಗಾಗಲೇ ಕಳೆದ 1.5 ವರ್ಷದಿಂದ ನೀವು ಈ ಸಮಸ್ಯೆಗಳನ್ನು ನೋಡ್ತಾ ಇದ್ದೀರಿ. ಹೌದು. ಈ 1.5 ವರ್ಷದಿಂದ ನೀವು ನೋಡ್ತಾ ಇರತಕ್ಕಂಥ ಸಮಸ್ಯೆಗಳು ಇನ್ನೂ 2 ವರ್ಷ ಇದೇ ಥರ ಇರುತ್ತೆ. ಸಾಲದಕ್ಕೆ ಈ ಮಧ್ಯದಲ್ಲಿ ಸ್ವಲ್ಪ ಮೊಣಕೈ ನೋವು, ಮೊಣಕಾಲು ನೋವು ಮತ್ತು ಸೊಂಟಕ್ಕೆ ಸಂಬಂಧಪಟ್ಟ ಬಾಧೆಗಳು, ಈ ಥರ ಅನಾರೋಗ್ಯ ಬೇರೆ ಕಿತ್ಕೊಂಡು ನಿಂತಾ ಇದೆ. ಇದು ನಿಮ್ಮ ಪರಿಸರದಲ್ಲಿ ನೀವು ಎಷ್ಟೇ ಸಮಾಧಾನವಾಗಿರಬೇಕು, ನೆಮ್ಮದಿಯಾಗಿರಬೇಕು ಅಂತ ನೀವು ಅಂದ್ಕೊಂಡ್ರು, ಪರಿಸರದಲ್ಲಿರ್ತಕ್ಕಂಥವ್ರು ಯಾರಾದರೂ ಒಬ್ಬರು ನಿಮ್ಮ ಮನಸ್ಸನ್ನು ಕೆಡಿಸ್ತಿರ್ತಾರೆ. ಆಗ ಮನಸ್ಸು ನೊಂದ್ಕೋಬೇಕಾಗುತ್ತೆ. ಸರಿಯಾದ ಸಮಯಕ್ಕೆ ಆಹಾರವನ್ನು ಬಿಡಬೇಕಾಗತ್ತೆ. ಆಹಾರ ತಿನ್ನೋದನ್ನು ಬಿಡ್ತಾ ಇದ್ದೀರಿ. ಹೌದು. ಅದರಿಂದ ನಿಮ್ಮ ಮನಸ್ಸನ್ನು ಗಟ್ಟಿ ಮಾಡ್ಕೊಳ್ಳಿ. ನೀವು ನಂಬಿರ್ತಕ್ಕಂತಹ ಭಗವಂತ ನಿಮ್ಮನ್ನು ಕೈ ಬಿಡೋದಿಲ್ಲ. ಆತನ ಆರಾಧನೆ ಮಾಡಿ. ಸಾಧ್ಯವಾದರೆ 1-2 ಸತಿ ಹರಿಯೋ ನೀರಲ್ಲಿ ಸ್ನಾನ ಮಾಡಿ. ಒಮ್ಮೆ ಸಮುದ್ರ ಸ್ನಾನ ಮಾಡಿ. 2 ಬಾರಿ ಹರಿಯೋ ನೀರಲ್ಲಿ ಸ್ನಾನ, 1 ಸಮುದ್ರ ಸ್ನಾನ. ಇದನ್ನು ನೀವು ಮಾಡಿದ್ದೇ ಆದರೆ ಇನ್ನಷ್ಟು ಯಶಸ್ಸಾಗುತ್ತೆ. ಒಳ್ಳೆಯದಾಗಲಿ. ಇನ್ನು ಮತ್ತೊಂದು ಕರೆ ಸಿದ್ಧವಾಗಿದೆ. ಮಾಡಿರೋರು ಯಾರು ಕೇಳೋಣ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಯಾರು ಮಾತಾಡ್ತಿರೋದು? ನನ್ನ ಹೆಸರು ಜ್ಯೋತಿ ಅಂತ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಮೇಡಮ್? ಯಾರ ಬಗ್ಗೆ ಕೇಳಬೇಕಿತ್ತು ಜ್ಯೋತಿ? ನಮ್ಮ ಬಗ್ಗೆನೇ ಕೇಳಬೇಕಿತ್ತು. ಹೌದಾ? ಗುರುಜಿ ಇದ್ದಾರೆ, ಮಾತಾಡಿಮ್ಮ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ಈ ಫೋನ್ ಕರೆ ಸಿಗ್ಲಿ ಅಂತಾನೆ ಮಾಡ್ತೇವೆ. ಹೇಳಮ್ಮ. ಗುರುಜಿ, ನನಗೆ ತುಂಬಾ ಸಮಸ್ಯೆ ಇದೆ ಗುರುಜಿ. ಹೇಳಮ್ಮ, ಏನ್ ಸಮಸ್ಯೆ ತಾಯಿ? ಗುರುಜಿ, ನಾನು ಬಂದು ತವ್ರ ಮನೆಯಲ್ಲಿ ಇದ್ದೀನಿ. ಯಾಕಮ್ಮ? ಎಷ್ಟು ದಿವಸ ಆಯ್ತು ಮದುವೆ? ಎಷ್ಟು ವರ್ಷ ಆಯ್ತಮ್ಮ? ಹಲೋ ಗುರುಜಿ. ಮಾತಾಡಮ್ಮ. ಮದುವೆ ಆಗಿ ವರ್ಷಕ್ಕೆ ನಮ್ ಗಂಡ ತೀರ್ಕೊಂಡ್ರು. ಅಯ್ಯೋ ಹಣೆ ಬಾರವೆ, ಏನಾಗಿತ್ತಮ್ಮ? ಸೂಸೈಡ್ ಮಾಡ್ಕೊಂಡಿದ್ರು ಗುರುಜಿ, ಏನೋ ಮನೆ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು. ಆಗ ನನಗೆ ತಂದೆ ಇರ್ಲಿಲ್ಲ, ಚಿಕ್ಕಪ್ಪನೇ ಎಲ್ಲ ಮಾಡಿದ್ರು ಮದುವೆ ಎಲ್ಲನ. ಹಾಗಾಗ್ಬಿಟ್ಟು ಅವರು ಆಗ ನನ್ 3 ತಿಂಗಳು ಪ್ರೆಗ್ನೆನ್ಸಿ ಗುರುಜಿ. ಹಾಗಾಗ್ಬಿಟ್ಟು ಮನೆಗೆ ತವ್ರ ಮನೆಗೆ ಕರ್ಕೊಂಡ್ ಬಂದ್ರು. ನಮ್ಮ ಚಿಕ್ಕಪ್ಪವ್ರ ಮನೆಯಲ್ಲೇ ಇದ್ದೆ. ಅವ್ರ ಮಕ್ಳುಗಳಿಗೆಲ್ಲ ಮದ್ವೆ ಆಯ್ತು. ನಮ್ಮ ಅಣ್ಣ ಒಬ್ರು ಇದ್ರು, ತಾಯಿ. ನಾವೆಲ್ಲರೂ ಕರ್ಕೊಂಡು ಅಲ್ಲೇ ಇರ್ತಾ ಇದ್ವಿ ಯಾವಾಗ್ಲೂ. ಏನಾದ್ರು ಕೆಲ್ಸ ಇದ್ರೆ ಮಾತ್ರ ನಮ್ಮೂರಲ್ಲಿ ಇರ್ತಿದ್ವಿ, ನಮ್ಮ ತಂದೆ ಊರಲ್ಲಿ. ನಮ್ ಚಿಕ್ಕಪ್ಪ ಬಂದು ಅವ್ರ ಹೆಂಡತಿ ಊರಲ್ಲಿದ್ರು. ಈಗ ನಾನು ನಮ್ಮ ಅಣ್ಣ ನಮ್ಮ ಅಮ್ಮ ಅವ್ರ ಮನೆಯಲ್ಲಿ ಇದ್ದೀನಿ ನಮ್ಮೂರಲ್ಲಿ. ಅಲ್ಲಮ್ಮ, ನೀನು ನಿಮ್ಮ ಯಜಮಾನ ತೀರೋ ಹೋದಾಗ ಅವ್ರು ತೀರೋಗಂತ ಸನ್ನಿವೇಶದಲ್ಲಿ ನೀನು ಗಂಡನ ಮನೇಲಿದ್ದ, ತವ್ರ ಮನೇಲಿದ್ದ? ಅವಾಗ ಏನೋ ಫಂಕ್ಷನ್ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದಿದ್ದೆ ಗುರುಜಿ. ವಾರ ಆಗಿತ್ತು, ಹೊರಟಿದ್ದೀನಿ ಹಿಂದಿನ ರಾತ್ರಿನೇ ಹಂಗಾಗಿದೆ. ಅಂದ್ರೆ 1 ವಾರಕ್ಕೆ ಮುನ್ನ ನೀವು ತವ್ರ ಮನೇಲಿ ಇದೆಯಾ? ನೀನು ನಾಳೆ ಗಂಡನ ಮನೆಗೆ ಹೊರಡಬೇಕು ಅಂದಾಗ ಇವತ್ತಿನ ರಾತ್ರಿನೇ ಆತರ ಮಾಡ್ಕೊಂಡಿದ್ದಾರೆ. ಆ ಮಧ್ಯದಲ್ಲಿ ನೀನು ಫೋನಲ್ಲಿ ಮಾತಾಡ್ತಾ ಇರಲ್ವಮ್ಮ? ಮಧ್ಯದಲ್ಲಿ ಅಂದ್ರೆ ಫೋನ್ ಸಂಪರ್ಕ 10 ವರ್ಷ ಆಯ್ತು ಗುರುಜಿ. ಆಲೆ 10 ವರ್ಷದ ಕಥೆನಾ? ಫೋನ್ ಸಂಪರ್ಕ ಇರ್ಲಿಲ್ಲ ಗುರುಜಿ. ಅದ ಹೋಗ್ಲಿ ತಾಯಿ, ಈಗ ನಿನ್ ಜೀವನದ ಕಥೆ ಏನಮ್ಮ? ಗುರುಜಿ, ನಾನು ಏನಾದ್ರು ಅಣ್ಣನ ಮನೆಯಲ್ಲಿ, ಅಣ್ಣಗೂ ಮದ್ವೆ ಆಗಿದೆ. ಅಲ್ಲಮ್ಮ, ನಾನು ಹೇಳೋದು ಒಂದು ಸ್ಪಷ್ಟ ಮಾಹಿತಿ ಕೊಡು. ಈಗ ನೀನು ಪುನಃ ನೀನು ಮದುವೆನೂ ಮಾಡ್ಕೊಳ್ದಿರಾ, ನೀನು ಅಣ್ಣನ ಮನೇಲಿ ಇದೆಯಾ? ಈಗ ಮತ್ತೆ ನಿನ್ ಜೀವನದ ಆಧಾರ ಏನ್ ತಾಯಿ? ಆಧಾರ ಅಂದ್ರೆ ಬಟ್ಟೆ ಹೊಲಿತಾ ಇದ್ದೀನಿ. ಅಣ್ಣನು ಎಲ್ಲ ಚೆನ್ನಾಗಿ ನೋಡ್ಕೊಳ್ತಾರೆ. ಅಲ್ಲಮ್ಮ, ಅಣ್ಣ ನೋಡ್ಕೊಳ್ಬಹುದು, ನಿನ್ ತಂದೆ ಸ್ಥಾನದಲ್ಲಿ ಚಿಕ್ಕಪ್ಪ ಸಹಾಯ ಮಾಡಬಹುದು. ಆದ್ರೆ ಇವತ್ತಿಗೂ ಪರವಾಗಿಲ್ಲ, ನಾಳೆ ನಿನ್ನ ವಯಸ್ಸಾದ ಕಾಲದಲ್ಲಿ ನಿನಗೂ ಒಂದು ಆಧಾರ ಅಂತ ಬೇಕಲ್ಲಮ್ಮ? ಅದೇ ಗುರುಜಿ, ಮಗು ಇದೆ, ಒಂದ್ ಗಂಡು ಮಗು. ಗಂಡು 3 ತಿಂಗಳಾಗಿತ್ತಲ್ವ ಗುರುಜಿ. ಇಲ್ಲೇ ಎಲ್ಲಾನು ನೋಡ್ಕೊಂಡು ಚೆನ್ನಾಗೇ ನೋಡ್ಕೊತಿದ್ದಾರೆ. ಆದ್ರೂ ನಾನು 10 ವರ್ಷ ಮಗುಗೀಗ. ಗಂಡನ ಮನೇಲಿ ಆಸ್ತಿ ಇದೆ, ಅದನ್ನ ತಗೊಂಡ್ಬಿಟ್ಟು ಏನಾದ್ರು ಒಂದ್ ಕಡೆ ಮನೆ ಅಂತ ಮಾಡ್ಕೊಂಡು ಇರ್ಬೇಕು ಅಂತ ಇಲ್ಲೆಲ್ಲ ಕೇಳ್ತಿದೀನಿ. ಇವ್ರು ಯಾರು ಅದ್ರ ಬಗ್ಗೆ ಬೇಡ, ಒಬ್ಳೆ ಹೋಗೋದ್ ಕಷ್ಟ ಅಂತ ಅಣ್ಣಂಗ್ ಆತಂಕ. ಅದು ಹಂಗಂತ ಹೇಳ್ತಿದಾರೆ. ಏನ್ ಮಾಡ್ಬೋದು? ಎಷ್ಟು ಜನ ಮಕ್ಕಳು ನಿಮ್ಮ ಯಜಮಾನ ಮನೇಲಿ? ಎಷ್ಟು ಜನ ಮಕ್ಕಳು? 2 ಸ್ವಾಮೀಜಿ. ಅಣ್ಣ ತಮ್ಮ ಒಬ್ರು ಇದಾರೆ, ಅವ್ರಿಗೂ 2 ಮಕ್ಳಿದೆ. ಆದ್ರೆ ಅವ್ರು ನಿಮ್ಮ ಹತ್ರ ಚೆನ್ನಾಗಿದ್ದಾರಾ? ಬಂದು ಹೋಗೋದು ಮಾತಾಡ್ತಾರ? ಚೆನ್ನಾಗಿದ್ದಾರೆ. ಅವ್ರ ಸಂಸಾರನೇ ಸಾಕೊಳ್ಳೋದ್ ಕಷ್ಟ ಅನ್ನೋ ರೀತಿ ಮನುಷ್ಯ ಆತ. ಅವ್ರು ಕೆಲ್ಸ ಮಾಡೋದ್ ಬಗ್ಗೆ ಆಸಕ್ತಿ ಇಲ್ಲ. ಎಲ್ಲ ನಮ್ ನಾದ್ನಿ ಗಂಡ ನೋಡ್ಕೊತಿದ್ದಾರೆ. ಹಂಗಾಗ್ಬಿಟ್ಟು ಕೊಡ್ತೀವಿ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನಂಬಿಕೆನೂ ಇದೆ, ಆದ್ರೂ ಭಯ ಏನಾಗುತ್ತೋ ಏನೋ. ಮಗು ಏನಾಗಲ್ಲಮ್ಮ. ಈಗ ನೀವು ಆಸ್ತಿ ಬಗ್ಗೆ ಪ್ರಶ್ನೆ ನನ್ನ ಮುಂದೆ ಇಟ್ಟಿದ್ದೀರಾ ಅಥವಾ ನಿಮ್ಮ ಜೀವನದ ಬಗ್ಗೆ ಪ್ರಶ್ನೆ ನನ್ನ ಮುಂದೆ ಇಟ್ಟಿದ್ದೀರಾ? ಗುರುಜಿ, ನನ್ನ ಜೀವನದ ಬಗ್ಗೆ ಗುರುಜಿ. ಆಸ್ತಿನೂ ಸಿಗಬೇಕು ಅಂದ್ರೆ ನನಗೆ
ಬದುಕೋಕ್ ದಾರಿ ಆಗ್ಬೇಕಲ್ವಾ ಗುರುಜಿ? ಆಸ್ತಿ ಇಲ್ಲ ಹೌದಮ್ಮ. ಅಂದ್ರೆ ಹೇಗೆ? ಅಲ್ಲ ತಾಯಿ, ಆಸ್ತಿ ಬರ್ಲಿ, ಬೇಡ ಅಂತ ಹೇಳೋದಿಲ್ಲ. ಆಸ್ತಿ ಎಲ್ಲೂ ಹೋಗಲ್ಲ, ಬಂದೇ ಬರುತ್ತೆ. ಯಾಕೆಂದ್ರೆ ನಿಮ್ಮ ಮನೆಯವ್ರದ್ದು, ನಿಮ್ಮ ಮಗ ಇದ್ದಾನೆ, ಖಂಡಿತ ನೀವು ಬಂದೇ ಬರುತ್ತೆ. ಗುರುಜಿ, ಆದ್ರೆ ನಿನ್ನ ಜೀವನ ಆಧಾರಕ್ಕಾಗಿ ನೀನೇನಾದ್ರು ಚಿಂತನೆ ಮಾಡ್ತಿದ್ಯಾ, ಅಥವಾ ಇಲ್ಲ ನಂದು ಇದೇ ಇಷ್ಟೇ ಬದುಕು ಅಂತ ಇಷ್ಟೇ ಬದುಕಿನಲ್ಲೇ ಇರ್ತೀಯಮ್ಮ? ಇಲ್ಲ ಗುರುಜಿ, ನಾ ಏನಾದ್ರು ಮಾಡಿ ಮಗು ನಂದು ಒಂದ್ ಮನೆ ಅಂತ ಮಾಡ್ಬೇಕು. ನನ್ ಮಗು ಮನೆ ಆಗತ್ತೆ ತಾಯಿ. ನಾಳೆ ನೀನು ಮನೆಯಲ್ಲಿದ್ರು ಸಹಿತ ಈ 10 ವರ್ಷದ ಮಗುನ ಇಟ್ಕೊಂಡು ಪ್ರತ್ಯೇಕವಾಗಿ ನೀನು ಸಂಸಾರ ಮಾಡ್ಲಿಕ್ಕೆ ಆಗತ್ತಾ? ಕಷ್ಟ. 2 ಮನ್ಸು ಗುರುಜಿ, ಹೋಗೋದು ಬೇಡವೋ, ಇರೋದು ಹೋಗೋದು ಅನ್ನೋ ಮನ್ಸಲ್ಲಿ ಆಸ್ತಿ ಬಂದೇ ಬರುತ್ತೆ, ಆಸ್ತಿಗೆ ತೊಂದರೆ ಇಲ್ಲ. ನಿನ್ನ ಜೀವನಕ್ಕೆ ನಾನು ಹೇಳೋದನ್ನ ಸ್ಪಷ್ಟವಾಗಿ ನೀನು ಹೇಳ್ತಿದ್ದೀನಿ, ಗಮನ ತಂದ್ಕೊಳಮ್ಮ. ನೀನು ಇವಾಗೇನೋ ಚಿಕ್ಕ ಮಗು, 10 ವರ್ಷ ಆದ್ರೂ ಈಗಾಗಲೇ ಪ್ರಪಂಚ ಜ್ಞಾನ ಚೆನ್ನಾಗಿರುತ್ತೆ ಆ ಮಗುಗೆ. ನೀನು ಮುಂದಕ್ಕೆ ನೀನ್ ಏನಾದ್ರು ಪುನಃ ಇನ್ನೊಂದು ಮದುವೆ ಅಂತ ನೀನ್ ಚಿಂತನೆ ಮಾಡ್ತಾ ಇದೀಯಾ? ಇಲ್ಲ ಗುರುಜಿ, ಅದ್ರ ಬಗ್ಗೆ ಬೇಡ. ಇಲ್ಲ, ಮದ್ವೆ ಬೇಡ ಅಂತ ತೀರ್ಮಾನ. ಮಗು ಬಗ್ಗೆ ನಂಗೆ ಆಸಕ್ತಿ ಜಾಸ್ತಿ. ಒಳ್ಳೇದಾಗ್ಲಿ ತಾಯಿ, ಮಗುನ ಚೆನ್ನಾಗಿ ಓದಿಸು. ಶೀಘ್ರವಾಗಿ ನಿನಗೆ ಬಂದು ಸೇರ್ಬೇಕಾದಂತ ಆಸ್ತಿ ನಿಂದ ಏನಿದೆ ಅದು ಖಂಡಿತ ಬಂದೇ ಬರುತ್ತೆ. ಅಧೈರ್ಯ ಪಡ್ಬೇಡಮ್ಮ. ಒಳ್ಳೇದಾಗ್ಲಿ ತಾಯಿ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ಇನ್ನು ಪುಸ್ತಕ ಯಾರ ಒಂದು ಪಾಲಿಗೆ ಸಿಗ್ಲಿದೆ ಗುರುಜಿ ಈ ವಾರ ಕರೆ ಮಾಡಿದವ್ರಿಗೆ? ಈ ವಾರ ಕರೆ ಮಾಡಿರ್ತಕ್ಕಂಥವ್ರಿಗೆ ಗುಲ್ಬರ್ಗಾಯಿಂದ ಕರೆ ಮಾಡಿರ್ತಕ್ಕಂಥ ಬಸವರಾಜ್ ಪಾಟೀಲ್ ಅವರಿಗೆ, ಯಾಕೆಂದ್ರೆ ಅವ್ರ ಬಗ್ಗೆ ಮಾತಾಡ್ದಿರ ಅವ್ರ ತಾಯಿ ಬಗ್ಗೆ ಮಾತಾಡಿದ್ರು. ಇಲ್ಲಿ ಒಂದು ವಿಚಾರ ಸ್ಪಷ್ಟ ಮಾಹಿತಿ ಏನಪ್ಪಾ ಅಂದ್ರೆ, ಅವ್ರ ಬಗ್ಗೆ ಅಲ್ದಿರ ಅವ್ರ ತಾಯಿ ಬಗ್ಗೆ ಮಾತಾಡಿದ್ರಿಂದ ಈ ಬಾರಿಯ ಗ್ರಂಥ ಅವ್ರ ಕೈ ಸೇರಲಿದೆ. ಖಂಡಿತವಾಗ್ಲೂ ಬಸವರಾಜ್ ಪಾಟೀಲ್ ಅವರೇ, ಆದಷ್ಟು ಬೇಗ ನಿಮ್ಗೆ ಬಂದು ಸೇರ್ಲಿದೆ ಪುಸ್ತಕ ಅಂತ ಹೇಳಿದ ಗುರುಜಿ, ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ, ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರಮ್ಮ. ವೀಕ್ಷಕರೇ, ಹೊರಡೋ ಸಮಯ ಆಗಿದೆ, ಹೋಗಿ ಬರೋದಾ? ನಮಸ್ಕಾರ.